ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇನ್ನೇನು ಫೆಬ್ರವರಿ ಬರ್ತಾ ಇದೆ. 2025 ಫೆಬ್ರವರಿಯಲ್ಲಿ 12 ರಾಶಿಗಳವರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮಿತ್ತಗಳ ಮುಖಾಂತರ ಅದನ್ನ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆಗೆ ಇದನ್ನ ಶೇರ್ ಮಾಡಿ, ಬಹಳ ಬಹಳ ಫೇವರಬಲ್ ಆಗುತ್ತೆ. ಇಲ್ಲಿ ಹೇಳಿರುವಂತ ಪ್ರೆಡಿಕ್ಷನ್ ಏನಿದೆ ಅದು ನಿಮಿತ್ತಗಳ ಮುಖಾಂತರ. ನಿಮಿತ್ತ ಅಂದ್ರೆ ಶಕುನಗಳು. ಶಕುನ ಅಂದ್ರೆ ಈಗ ನಾನು ಮೇಷರಾಶಿಯ ವಿಚಾರಗಳು ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಬರ್ಬೋದು, ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಅಂತ ನಾನು ಥಾಟ್ಸ್ ಅನ್ನ ತಂದು ಅದಕ್ಕೆ ಶಕುನಗಳನ್ನ ಆ ಮೂಮೆಂಟ್ ಅಲ್ಲಿ ಘಟಿಸುವಂತ ಘಟನೆಗಳನ್ನ ನಾನು ನೋಡಿಕೊಂಡು, ಅಂದ್ರೆ ಶಕುನಗಳು ಪ್ರಕೃತಿಯಿಂದ ನನಗೇನ್ ಸಂಜ್ಞೆ ಬರುತ್ತೆ ಅದನ್ನ ನೋಡಿಕೊಂಡು ಅದನ್ನ ಪ್ಲಾನೆಟ್ಗೆ ಕನ್ವರ್ಟ್ ಮಾಡಿ ಅದರ ಮುಖಾಂತರ ಪ್ರಿಡಿಕ್ಷನ್ ಮಾಡುವಂತದ್ದೇ ಶಕುನಗಳ ಮುಖಾಂತರ ಪ್ರಿಡಿಕ್ಷನ್ ಅಥವಾ ನಿಮಿತ್ತಗಳ ಮುಖಾಂತರ ಪ್ರಿಡಿಕ್ಷನ್ ಅಲ್ವಾ. ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಹಲವಾರು ವಿಧಗಳಿವೆ ಅಲ್ವಾ. ನಂಬರ್ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡ್ಬೋದು, ಕವರ್ಡ್ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡ್ಬೋದು, ಪ್ರಶ್ನೆಗುಂಡ್ಲಿ ಹಾಕಿ ಪ್ರಿಡಿಕ್ಷನ್ ಮಾಡ್ಬೋದು, ನೀವು ಹೇಗೆ ಬೇಕಾದ್ರೂ ಪ್ರಿಡಿಕ್ಷನ್ ಮಾಡ್ಬೋದು. ನಮ್ಮದು ಏನಂದ್ರೆ ಶಕುನಗಳನ್ನ ನಿಮಿತ್ತಗಳನ್ನ ಪರೀಕ್ಷಣೆಗೊಳಪಡಿಸಿ ಆ ನಿಮಿತ್ತಗಳು ಏನ್ ಹೇಳ್ತಾ ಉಂಟು, ಆ ಮೂಮೆಂಟ್ ಅಲ್ಲಿ ಏನ್ ಘಟನೆಗಳು ಘಟಿಸ್ತಾ ಉಂಟು ಅದನ್ನ ನೋಡಿಕೊಂಡು ಅದನ್ನ ಪ್ಲಾನೆಟ್ಗೆ ಕನ್ವರ್ಟ್ ಮಾಡಿ ಪ್ರಿಡಿಕ್ಷನ್ ಮಾಡುವಂಥದ್ದು ನಮ್ಮದೊಂದು ಶೈಲಿ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಅದಕ್ಕೋಸ್ಕರ ಅಲ್ಲಿ ಬಂದು ಇನ್ನು ಕೇಳಬೇಡಿ ಅಂದ್ರೆ ಶಕುನಗಳಂದ್ರೇನು, ನಿಮಿತ್ತ ಅದೆಲ್ಲ ನೀವು ಜ್ಯೋತಿಷ್ಯ ಕಲಿಬೇಕಾಗುತ್ತೆ. ಜ್ಯೋತಿಷ್ಯ ಕಲಿದಾಗ ಈ ನಿಮಿತ್ತಗಳೇನು, ಶಕುನಗಳೇನು, ಅದು ಪ್ರಕೃತಿ ಹೇಗೆ ನಿಮ್ ಜೊತೆ ಮಾತಾಡುತ್ತೆ ಅವಾಗ ಗೊತ್ತಾಗುತ್ತೆ. ಅನ್ಯತಾ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಹಾಗಾದ್ರೆ ಅದರ ಮುಖಾಂತರ ಹೇಳಿದಂತಹ ಭವಿಷ್ಯ ಏನಿದೆ ಅದನ್ನ ಹೇಳಿಕೊಡ್ತೇನೆ. ಅದ್ರ ಜೊತೆಗೆ ಇದೇನು ಫೈನಲ್ ಅಂತೂ ಖಂಡಿತ ಅಲ್ಲ. ನಿಮ್ಗೆ ಏನಾದ್ರು ನಾನು ಹೇಳ್ತೀನಿ ಎಲ್ರಿಗೂ ಕೂಡ, ಪ್ರತಿಯೊಬ್ರು ಕೂಡ ರಾಶಿಯ ಮುಖಾಂತರ ನೋಡ್ಕೊಳ್ಳಿ. ನಿಮ್ಮ ಚಂದ್ರ ಎಲ್ಲಿದ್ದಾನೆ ಅದೇ ನಿಮ್ಮ ರಾಶಿ. ಆ ರಾಶಿಯ ಮುಖಾಂತರ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಯಾವತ್ತಾದ್ರೂ ನಿಮ್ಗೆ ಒಂದು ಮುಖ್ಯ ಕೆಲಸ ಮಾಡ್ಬೇಕು, ಈಗ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಒಂದು ಮದುವೆ ವಿಚಾರದಲ್ಲಿ ಹೋಗ್ಬೇಕಂದಾಗ ಈ ಪ್ರೆಡಿಕ್ಷನ್ ಅದಕ್ಕೆ ಲಾಗುವಲ್ಲ. ನೀವೇನ್ ಮಾಡ್ಬೇಕು, ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ಅದರ ಒಂದು ದಶಾಭುಕ್ತಿ ಮತ್ತೆ ಅದರ ಇಂಪ್ಯಾಕ್ಟ್ ಏನುಂಟು ಅದನ್ನ ತಿಳಿದುಕೊಂಡು ನೀವು ಪ್ರೊಸೀಡ್ ಆಗ್ಬೇಕಾದಂತಹ ಅನಿವಾರ್ಯತೆ ಉಂಟು. ಅಷ್ಟಂತೂ ಮಾಡ್ಲೇಬೇಕು. ಈ ಪ್ರೆಡಿಕ್ಷನ್ ಏನಿದೆ ನಿಮ್ಗೊಂದು ರಫ್ ಐಡಿಯಾ ಕೊಡುತ್ತೆ 2025 ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಅಥವಾ ಏನ್ ಪ್ರಿಕಾಷನ್ ತಗೊಳ್ಬೇಕು ಅಷ್ಟಂತೂ ನಾನು ಹೇಳಿಕೊಡ್ತೇನೆ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ, ಫೇವರಬಲ್ ಆಗುತ್ತೆ. ಮೊದಲನೇದಕ್ಕೆ ಬಂದ್ಬೇಡ, ಮೇಷರಾಶಿ. ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ನೋಡಿ. ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ರಾಶಿಯಿಂದ ಶನಿ ಮಹಾರಾಜ ಲಾಭ ಸ್ಥಾನದಲ್ಲಿದ್ದಾನೆ. ಆದ್ರೂ ಕೂಡ ನಿಮ್ಗೆ ಸ್ಯಾಲ್ರಿ ವಿಚಾರ, ಲಾಭದ ವಿಚಾರದಲ್ಲಿ ಬಹಳಷ್ಟು ಸ್ಯಾಟಿಸ್ಫೈಡ್ ಇರುವುದಿಲ್ಲ. ಎಲ್ಲೋ ಒಂದ್ ಕಡೆ ಇನ್ನೇನೋ ಸಾಧನೆ ಮಾಡ್ಬೇಕು, ಇನ್ನೇನೋ ಹೋಗ್ಬೇಕು, ಇನ್ನೇನೋ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗ್ಬೇಕು ಅಂತ ಒಂದು ಇಚ್ಛೆ ಇರ್ತದೆ. ಅಂತ ಇಚ್ಛೆ ಉಳ್ಳವರಿಗೆ ಇದೇ ಬರುವ 15ನೇ ತಾರೀಕಿನ ನಂತರ ಸೂರ್ಯ ಮಹಾರಾಜ ಕುಂಭರಾಶಿಯನ್ನ ಪ್ರವೇಶ ಮಾಡಿದ ನಂತರ ನಿಮ್ಮ ಸ್ಯಾಲ್ರಿಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಬಡೋತ್ರಿ ಆಗುವಂಥದ್ದು, ಸ್ಯಾಲ್ರಿಯಲ್ಲಿ ಹೆಚ್ಚಾಗುವಂಥದ್ದು, ಲಾಭ ಜಾಸ್ತಿ ಗಳಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅಲ್ಲಿವರೆಗೆ ವೆಯ್ಟ್ ಮಾಡಿ. ಆ ನಂತರ ನಮ್ಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ಓಕೆ, ರಾಹು ಮಹಾರಾಜ ಈ ಜಾತಕದಲ್ಲಿ ಶುಕ್ರನ್ ಜೊತೆಗೆ ಸೇರ್ಕೊಂಡು 12,000 ಇದ್ದಾನೆ. ರೈಟ್, 12,000 ಶುಕ್ರ ಉಚ್ಚನಾಗಿದ್ದಾನೆ, ರಾಹು ಜೊತೆಗಿದ್ದಾನೆ. ಸೊ ಏನಾಗುತ್ತೆ, ಶುಕ್ರ ಯಾರು ಈ ಜಾತಕಕ್ಕೆ ಧನಾಧಿಪತಿ, ಆನಂತರ 7th ಲಾರ್ಡ್. ಹಾಗಾದ್ರೆ ಯಾವಾಗೆಲ್ಲ ವಿದೇಶಕ್ಕೆ ಟ್ರಾವೆಲಿಂಗ್ ಮಾಡ್ತೀರಾ ತೋ ಬಿ ಕೇರ್ಫುಲ್. ಆನಂತರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬಿ ಕೇರ್ಫುಲ್. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಟ್ರಾವೆಲಿಂಗ್ ಮಾಡ್ತೀರಾ, ಕೆಲವರೆಲ್ಲ ನಮ್ಮ ಕುಂಭಮೇಳಕ್ಕೆ ಹೋಗ್ತಾರೆ, ಅಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಮಾಡಿ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಬಹಳ ಜಾಗರೂಕರಾಗಿರೋ. ಓಕೆನಾ. ರಾಹು ಬಂದ ಅಂದಾಗ ಏನಾಗುತ್ತೆ, 12,000 ಅಂದ್ರೆ ಖರ್ಚು ವೆಚ್ಚಗಳು. ಹಾಗಾದ್ರೆ ನೀವೇನ್ ಖರ್ಚು ವೆಚ್ಚ ಮಾಡ್ತೀರಾ ಅಲ್ವಾ, ಯಾರಿಗೋ ಕೊಡ್ತೀರಾ, ಯಾರಿಗೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ, ಟ್ರಾವೆಲಿಂಗ್ ಮಾಡ್ತೀರಾ, ಮೇ ಬಿ ಆ ಸಮಯದಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು. ಅದರ ಜೊತೆಗೆ ಶುಕ್ರ ಅಂದ್ರೆ ಸ್ತ್ರೀ, 7th ಲಾರ್ಡ್ ಆತ. ಹಾಗಾದ್ರೆ ನಿಮ್ಮ ಮದುವೆ ಜೀವನದಲ್ಲಿ ಎಲ್ಲೊಂದ್ ಕಡೆ ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳು ಬರುವಂಥದ್ದು, ಮೋಸ ಆಗುವಂಥದ್ದು, ಹೊಸತಾಗಿ ಮ್ಯಾರೇಜ್ ಆಗೋರಿಗೆ ಕೂಡ ಮೋಸ ಆಗುವಂಥದ್ದು, ಮ್ಯಾರೇಜ್ ಆದವ್ರಿಗೆ ಮೋಸ ನೋಡುವಂಥದ್ದು. ಈ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಶುಕ್ರನಿಗೆ ಒಂದು ಕಡೆ ರಾಹು ಇದ್ದಾನೆ, ಹಿಂದ್ಗಡೆ ಶನಿ ಇದ್ದಾನೆ, ಆತ ಪಾಪ ಕರ್ತವ್ಯದಲ್ಲಿದ್ದಾನೆ. ಅದರಿಂದಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಇದೆಲ್ಲ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಒಂದು ಇಂಡಿಕೇಶನ್. ಒಂದು ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿದಾಗ ಮೇ ಬಿ ಇದರಿಂದ ಪಾರಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇನ್ನು ನಿಮ್ಗೆ ಏನಾಗುತ್ತೆ, ಫೆಬ್ರವರಿ 4ನೇ ತಾರೀಕಿಗೆ
ಗುರು ಮಹಾರಾಜ ಏನು ಈಗ ವಕ್ರಿ ಆಗಿದ್ದಾನೆ, ಆತ ಮಾರ್ಗಿ ಆಗ್ತಾನೆ. ಆತ ಮಾರ್ಗಿ ಆದಾಗ ಇನ್ನಷ್ಟು ಫೇವರೇಬಲ್ ಆದಂತಹ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಕ್ವಿಕ್ ಆಗಿ ನೀವು ಪರಿಹಾರ ಏನ್ ಮಾಡ್ಬೋದು, ನೀವು ದುರ್ಗಾರಾಧನೆ ಮಾಡೋದು ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಎಲ್ಲಿ ದುರ್ಗಾದೇವಿ ಟೆಂಪಲ್ ಇದೆ ಅಲ್ಲಿ ಹೋಗಿ ದೀಪ ಹಚ್ಚಿ ಬನ್ನಿ, ಶುಕ್ರವಾರ ದೀಪ ಹಚ್ಚಿ ಬನ್ನಿ, ಅಥವಾ ಫೆಬ್ರವರಿ ಪೂರ್ತಿ ಅದನ್ನೇ ಮಾಡ್ಕೊಳ್ಳಿ. ತೋ ನಿಮ್ಗೆ ಬಹಳ ಫೇವರಬಲ್ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರುತ್ತೆ. ನಮ್ಮ ಮೇಷರಾಶಿಯವರಿಗೆ ಇದಿತ್ತು. ಎಲ್ಲೋ ಒಂದ್ ಕಡೆ ಏನ್ ಪ್ರಿಕಾಷನ್ ತಗೊಳ್ಬೇಕು ನೀವು ಫೆಬ್ರವರಿ ತಿಂಗಳಲ್ಲಿ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಷಭ ರಾಶಿಯವ್ರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕುಜ ಅಂದ್ರೆ ಮಂಗಳ. ಓಕೆ, ಸೊ ಇಲ್ಲೇನಾಗುತ್ತೆ, ಕುಜ ನಿಮ್ಗೆ ಸೆಕೆಂಡ್ ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಓಕೆನಾ, ಸೆಕೆಂಡ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. ಚಂದ್ರನ ಮೇಲೆ ಗುರುವಿನ ಭ್ರಮಣ ಆಗ್ತಾ ಉಂಟು. ಜನ್ಮದ ಗುರು ತುಂಬಾ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಉಂಟು. ಆನಂತರ ಶನಿ ಮಹಾರಾಜ ನಿಮ್ಗೆ ಚಂದ್ರನಿಂದ 10ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಒಂಥರ ನೀರಸ ವಾತಾವರಣ, ಯಾಕೋ ಗೊತ್ತಿಲ್ಲ, ಏನೋ ಸಾಧನೆ ಮಾಡ್ಬೇಕಂತಿದ್ದೆ, ಏನೋ ಆಗಿ ಹೋಯ್ತು. ಇನ್ನು ಕೆಲವರೆಲ್ಲ ಮನೆ ವಿಚಾರ, ಭೂಮಿ ವಿಚಾರದಲ್ಲಿ ಹೋಗಿ ತೊಂದರೆ ಅನುಭವಿಸಿರ್ತಾರೆ. ಇನ್ನು ಕೆಲವರೆಲ್ಲ ಮಕ್ಕಳ ಸ್ಟೇಟಸ್, ಮಕ್ಕಳ ಎಜುಕೇಶನ್ ಅನ್ನು ಇಟ್ಟುಕೊಂಡು ಕೂಡ ತೊಂದರೆಯನ್ನು ಅನುಭವಿಸಿದವರು ಇದ್ದೇ ಇದ್ದಾರೆ. ಓಕೆನಾ, ಬಟ್ ಇಲ್ಲೇನಾಗುತ್ತೆ, ನಮ್ಗೆ ನಿಮಿತ್ತಗಳ ಪ್ರಕಾರ ಕುಜನ ಒಂದು ಇಂಪ್ಯಾಕ್ಟ್ ಬಂದಿರೋ. ಕುಜ ಮೊದಲೇ ಮಿಥುನ ರಾಶಿಯಲ್ಲಿದ್ದಾನೆ, ಶತ್ರು ಸ್ಥಾನದಲ್ಲಿದ್ದಾನೆ, ಮಾರಕ ಸ್ಥಾನದಲ್ಲಿದ್ದಾನೆ. ಆನಂತರ ಆತ ವಕ್ರಿಯಾಗಿದ್ದಾನೆ, ಚೇಷ್ಟ ಬಲದಲ್ಲಿದ್ದಾನೆ. ಆನಂತರ ಆತ ಯಾರು, ವ್ಯಯಾಧಿಪತಿ. ಆನಂತರ ಆತ 7th ಲಾರ್ಡ್. ಓಕೆನಾ, ಆತ ವ್ಯಯಾಧಿಪತಿ, ಆನಂತರ ಆತ 7th ಲಾರ್ಡ್. ಸೊ ಇಲ್ಲಿ 2ನೇ ಮನೆಯಲ್ಲಿ ಕುಜ ಬಂದಿರುವುದರಿಂದ ಮುಖ್ಯವಾಗಿ ಏನಿದೆ, ದುಡ್ಡಿನ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಅಥವಾ ಸಾಲ ಇದ್ರೆ ಸಾಲದ ವಿಚಾರದಲ್ಲಿ ತೊಂದರೆ ಆಗ್ಬೋದು ನಿಮ್ಗೆ, ಕುಟುಂಬದ ವಿಚಾರದಲ್ಲಿ ಮಾತುಗಾರಿಕೆಯಿಂದ ತೊಂದರೆ ಆಗ್ಬೋದು ನಿಮ್ಗೆ, ನಿಮ್ಮ ಪಾರ್ಟ್ನರ್ನ ಸ್ಯಾಲರಿ ಅಥವಾ ನಿಮ್ಮ ಪಾರ್ಟ್ನರ್ಗೆ ದುಡ್ಡಿನ ವಿಚಾರದಲ್ಲಿ ತೊಂದರೆ ಬಂದು ಅದು ನಿಮ್ಮನ್ನು ಬಾಧಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಾನು ಹೇಳ್ತೀನಿ, ನಿಮ್ಮ ಮಾತುಗಾರಿಕೆಯಲ್ಲಿ ಬಹಳಷ್ಟು ಗಮನ ಕೊಡಿ ಅಂತ ಹೇಳ್ತೇನೆ. ನೀವು ಸ್ವಲ್ಪ ರ್ಯಾಶ್ ಮಾತಾಡಿದ್ರೆ, ಸ್ವಲ್ಪ ಯಾರಿಗೂ ನೋವಾಗುವಂತೆ ಮಾತಾಡಿದ್ರೆ ಅದು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುವ ಸಾಧ್ಯತೆ ಉಂಟು. ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ರಿಲೇಶನ್ಶಿಪ್ ಕಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಜೊತೆಗೆ ಯಾರೆಲ್ಲ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ, ನಾನು ಹೇಳ್ತೀನಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ಮದುವೆ ವಿಚಾರದಲ್ಲಿ ಗುರು ಮಹಾರಾಜ ಇನ್ನೇನು ಮೇ ತಿಂಗಳಿಗೆ ಆತ ಮಿಥುನ ರಾಶಿಗೆ ಬರ್ತಾನೆ. ಆನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ, ಮದುವೆ ವಿಚಾರಗಳನ್ನು ಮುಂದುವರಿಸಿ. ಅಲ್ಲಿವರೆಗೆ ಬೇಡ ಅಂತ ಹೇಳ್ತೇನೆ. ಕುಜನ ಒಂದು ಇಂಪ್ಯಾಕ್ಟ್ 2ನೇ ಮನೆಯಲ್ಲಿ ಬಂದಿರುವುದರಿಂದ ನಿಮ್ಮ ಮಕ್ಕಳ ಸ್ಟೇಟಸ್ಗೆ ಸಂಬಂಧಪಟ್ಟಂತಹ ಒಂದು ಚಿಂತೆ ನಿಮ್ಮನ್ನ ಕಾಡುತ್ತೆ. ಬಾರಿಗೂ ಸಿಟ್ಟು ಬರುತ್ತೆ. ವಿಪರೀತ ರೀತಿಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು, ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರ್ಬೋದು. ಆನಂತರ ನಿಮ್ಮ ಮಕ್ಕಳ ಎಜುಕೇಶನ್ ವಿಚಾರ, ಯಾಕಂದ್ರೆ ಕುಜ ಏನ್ ಮಾಡ್ತಾನೆ, 4ನೇ ದೃಷ್ಟಿಯಿಂದ ಪಂಚಮವನ್ನು ನೋಡ್ತಾನೆ. ಓಕೆ, 4th ದೃಷ್ಟಿಯಿಂದ ಪಂಚಮವನ್ನು ನೋಡುವುದರಿಂದ ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ಬಹಳಷ್ಟು ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಹಾಗಾದ್ರೆ ಸರ್ ಇದರಿಂದ ಪಾರಾಗ್ಬೇಕು, ಏನಪ್ಪಾ ಮಾಡ್ಬೇಕು ನಾವು? ನೀವೇನ್ ಮಾಡಿ ಅಂದ್ರೆ, ಒಂದು 900 ಗ್ರಾಂ ತೊಗರಿಬೇಳೆಯನ್ನ ಮಂಗಳವಾರ ದಿವಸ ತಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಯಾರಿಗಾದ್ರೂ ದಾನ ಮಾಡಿ, ಅಥವಾ ಯಾವುದೋ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ. ಓಕೆ, ಅವಾಗ ಕುಜನ ನೆಗೆಟಿವ್ ಇಂಪ್ಯಾಕ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಕಾಮ್ ಆಗಿರುವುದು, ಕೂಲ್ ಆಗಿರುವುದು, ಯಾವುದೇ ಅರ್ಜೆಂಟ್ ಡಿಸಿಷನ್ ತೆಗೆದುಕೊಳ್ಳದೇ ಇರುವುದು ಅತ್ಯುತ್ತಮವಾದ ಲಕ್ಷಣ ನಮ್ಮ ವೃಷಭ ರಾಶಿಯವರಿಗೆ. ಪೇಷನ್ಸ್ ಬಹಳ ಬೇಕಾಗುತ್ತೆ ವೃಷಭ ರಾಶಿಯವರಿಗೆ. ಈ ಹೊತ್ತಲ್ಲಿ ಬಹಳ ಪೇಷನ್ಸ್ ಅನ್ನ ಇಟ್ಕೊಳ್ಳಿ. ಯಾರ ಜೊತೆ ಮಾತಾಡುವಾಗ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಅದರಲ್ಲೂ ಕುಟುಂಬದವ್ರ ಜೊತೆಗೆ ವಾದ ವಿವಾದ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ನಿಮ್ಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಹಾಗಾದ್ರೆ ಗೊತ್ತಾಯ್ತು, ಪರಿಹಾರ ಕೂಡ ಗೊತ್ತಾಯ್ತು. ಒಟ್ಟಾರೆ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ವೃಷಭ ರಾಶಿಯವರಿಗೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬೇಡ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರವಿ, ಸೂರ್ಯ. ಓಕೆ, ರವಿ ಎಲ್ಲಿದ್ದಾನೆ ಈ ಜಾತಕದಲ್ಲಿ? ಅಷ್ಟಮದ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ, 8ನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಸೂರ್ಯ ಬಂದು ತೃತೀಯಾಧಿಪತಿಯಾಗಿ ಆತ 8ನೇ ಮನೆಗೆ ಬಂದಿದ್ದಾನೆ. ಅಂದ್ರೆ ಲಗ್ನ ರಾಶಿಯಿಂದ 8ನೇ ಮನೆಯಲ್ಲಿದ್ದಾನೆ, ತನ್ನ ಮನೆಯಿಂದ 6ನೇ ಮನೆಯಲ್ಲಿದ್ದಾನೆ. ಅದೇ ಸೂರ್ಯನನ್ನ ಗುರು ತನ್ನ 9ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಆನಂತರ ಕುಜ ತನ್ನ 8ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಆನಂತರ ಸಿಂಹರಾಶಿಯನ್ನ ಶನಿ ಮಹಾರಾಜ ನೋಡ್ತಾ ಇದ್ದಾನೆ. ಓಕೆ, ಸೊ ಇದರ ಅರ್ಥ ಏನು ಅಂದ್ರೆ, ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಕ್ರಿಯೇಟ್ ಆಗ್ಬೇಕು, ದೊಡ್ಡ ಮಟ್ಟಿಗೆ ಪರಿವರ್ತನೆ ಬೇಕು, ಏನಾದ್ರೂ ಮಾಡಿಬೇಕು. ಎಷ್ಟು ಬೇಕಾದ ಅದಕ್ಕೆ ಬೇಗ ಪ್ರಯತ್ನ ಮಾಡ್ತೇನೆ, ಇನ್ನಷ್ಟು ಎಕ್ಸಾಮ್ ಕೊಡ್ತೇನೆ, ಓದ್ತೇನೆ, ಇಂಟರ್ವ್ಯೂ ಕೊಡ್ತೇನೆ, ಬಟ್ ನನ್ಗೆ ಬೇಕು. ಆ ಹಠ, ಆ ಛಲವನ್ನ ಇಟ್ಟುಕೊಂಡು ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಖಂಡಿತ ಹೋಗಿ ಅಂತ ಹೇಳ್ತೇನೆ. ಓಕೆ, ನೋ ಪ್ರಾಬ್ಲಮ್. ಓಕೆನಾ, ಖಂಡಿತ ಹೋಗಿ, ತೊಂದರೆ ಇಲ್ಲ. ಹಾ,
ಸೂರ್ಯ 8ನೇ ಮನೆಯಲ್ಲಿ ಇದ್ದಾನಂದ, ಮಕರ ರಾಶಿಯಲ್ಲಿ ಇದ್ದಾನಂದಾಗ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಅಂತೂ ಡೆಫಿನೆಟ್ ಆಗಿ ಕೊಡ್ತಾನೆ, ಅದು 100% ಇದೆ. ಯಾರೆಲ್ಲ ತೀವ್ರಗತಿಯಲ್ಲಿ ಪ್ರಯತ್ನ ಮಾಡ್ತಾರೆ ಅದಂತೂ ಆಗುತ್ತೆ. ಯಾಕಂದ್ರೆ ಸೂರ್ಯನ ಮೇಲೆ ಅಷ್ಟು ಒತ್ತಡ ಇದೆ ಅಂತ ಒಂದು ಇಂಡಿಕೇಶನ್. ಅಂದ್ರೆ ಅದರ ಅರ್ಥ ನಿಮ್ಮ ಥಾಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಇಲ್ಲ, ನಂಗೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬೇಕೇ ಬೇಕಪ್ಪ, ನಾನು ಸೋತು ಹೋಗಿಬಿಟ್ಟೆ, ಇಲ್ಲ ಇನ್ನು ಆಗುದಿಲ್ಲ, ಇನ್ನು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಇಲ್ಲೇ ಆಗುದಿಲ್ಲ, ಏನೋ ಒಂದು ಪರಿವರ್ತನೆ ಬೇಕು, ಆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಮಿಥುನ ರಾಶಿಯವರಿಗೆ. ಅದು ಯಾವಾಗ? ಫೆಬ್ರವರಿ ತಿಂಗಳಲ್ಲಿ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಆನಂತರ ಏನಾಗುತ್ತೆ, ಸೂರ್ಯನ ಜೊತೆಗೆ ಒಬ್ಬ ಬುಧ ಮಹಾರಾಜ ಇದ್ದಾನೆ. ಓಕೆ, ಮೆರ್ಕ್ಯುರಿ, ಆತ ಲಗ್ನ ನಿಮ್ಮ ರಾಶ್ಯಾಧಿಪತಿ, ಆನಂತರ ಆತ 4th ಲಾರ್ಡ್, 4ನೇ ಮನೆ ಅಧಿಪತಿ. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, 4ನೇ ಮನೆ ಅಧಿಪತಿಗೆ 8ನೇ ಮನೆಯಲ್ಲಿ ಇರುವುದರಿಂದ ಆತ ನಿಮ್ಮ ಮನೆಯ ವಿಚಾರದಲ್ಲಿ ಸಮೇತ ಪರಿವರ್ತನೆಯನ್ನು ಬಯಸ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಶನ್. ಮನೆ ವಿಚಾರದಲ್ಲಿ ಪರಿವರ್ತನೆ ಬಯಸ್ತಾ ಇದ್ದಾನೆ. ನಿಮ್ಮ ಬುಧನ ರಾಶಿಯಲ್ಲಿ ಒಬ್ಬ ಕೇತು ಇದ್ದಾನೆ, ಅದನ್ನ ರಾಹು ನೋಡ್ತಾ ಇದ್ದಾನೆ, ಮತ್ತೆ ಶುಕ್ರ ಕೂಡ ಉಚ್ಚ ಸ್ಥಾನದಿಂದ ನೋಡ್ತಾ ಇದ್ದಾನೆ. ಓಕೆ, ಅದರ ಅರ್ಥ ಏನು? ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿಯ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ದು. ಇಷ್ಟವರೆಗೆ ಕೋರ್ಟ್ ಕಚೇರಿಯಲ್ಲಿ ಅದೇನೋ ಪ್ರಾಪರ್ಟಿ ಉಂಟು, ಇನ್ನೂ ಕೂಡ ಅದು ಸಾಲ್ವ್ ಆಗಿಲ್ಲ, ಅದಕ್ಕೆ ಬೇಕಾಗಿ ಏನಾದ್ರೂ ಒಂದು ದೊಡ್ಡ ಮಟ್ಟಿಗೆ ಡಿಸಿಷನ್ ತಗೊಳ್ಳುವಂಥದ್ದು. ಆ ಬೇಡಪ್ಪ, ಲಫಡಾನೆ ಬೇಡ, ಯಾವುದು ಬೇಡ, ನಮ್ಮ ಪಾಲಿಗೆ ಬಂತು ಏನೋ ಅದನ್ನ ತಗೊಳ್ಳೋಣ, ಪಾಲಿಗೆ ಬಂದದ್ದೇ ಪಂಚಾಮ, ಆ ರೀತಿಯಲ್ಲಿ ತಗೊಳ್ಳುವಂತ ಒಂದು ಯೋಗ ಭಾಗ್ಯ ಕೂಡ ನಿಮ್ಗೆ ಕ್ರಿಯೇಟ್ ಆಗಿದೆ. ಏನಾದ್ರೂ ಅಂತದ್ದೇನೋ ಕೋರ್ಟ್ ಕಚೇರಿಯಲ್ಲಿ ಉಂಟು, ಅಥವಾ ಏನಾದ್ರೂ ನಿಮ್ಗೆ ಹಿರಿಯರ ಪ್ರಾಪರ್ಟಿ ಬರ್ಬೇಕಂದಾಗ ಅಲ್ಲಿ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮುಂದಿನ ದಿನಗಳು ಆಶಾದಾಯಕ, ನಿಮ್ಗೆ ತೊಂದರೆ ಇಲ್ಲ. ಅದರ ಜೊತೆಗೆ ಗುರು ಮಾರ್ಗಿ ಆದಾಗ ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಅದ್ರ ಗುರು ಮಾರ್ಗಿ ಆದಾಗ ನೋಡಿ, ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇದ್ದಾನೆ, ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ. ಬಟ್ 12ನೇ ಮನೆ ಏನುಂಟು ಅದು ನಿಮ್ಮ ಕಾರ್ಯಕ್ಷೇತ್ರದ ಬದಲಾವಣೆ, ಕಾರ್ಯಕ್ಷೇತ್ರವನ್ನ ಇನಿಷಿಯೇಟ್ ಮಾಡುವಂಥದ್ದು, ಬೇರೆ ಕಡೆಗೆ ಹೋಗ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಹಿಂಗೆ ಟ್ರಿಗರ್ ಮಾಡುವಂಥದ್ದು ನಿಮ್ಮ 12th ಹೌಸ್ ಅಲ್ಲಿ ಗುರು ಇದ್ದಾನೆ. ಈಗ ವಕ್ರಿಯಾಗಿದ್ದಾನೆ, ಚೇಷ್ಟಾ ಬಲದಲ್ಲಿದ್ದಾನೆ. ಇದೇ 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ಆತ ಮಾರ್ಗಿ ಆಗ್ತಾನೆ. ಅವಾಗ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಮಿಥುನ ರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ನಿಮ್ಗೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ, ನಿಮ್ಮ ಪ್ರಯತ್ನ ಬಹಳ ತೀವ್ರಗತಿಯಲ್ಲಿ ನಡೀತಾ ಉಂಟು ಇಂಡಿಕೇಶನ್. ಇದು ಬಲೆ ನಮ್ಮ ಮಿಥುನ ರಾಶಿ ಇರ್ಬೋದು, ಮಿಥುನ ಲಗ್ನದವರಿಗೂ ಕೂಡ ಅದೇ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರ್ತದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮಗೆ ಕ್ರಿಯೇಟ್ ಆಗಿದೆ, ಎಷ್ಟು ಮೆಂಟಲ್ ಟಾರ್ಚರ್ ಇದೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಷ್ಟು ಟೆನ್ಷನ್ ಅನ್ನ ಇಷ್ಟವರೆಗೆ ನೀವು ಪಡ್ಕೊಂಡು ಬಂದಿದ್ದೀರಾ. ಇನ್ನು ಅದರಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರುವಂತಹ ಒಂದು ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ನೀವು ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ದೇವಗುರು ಬೃಹಸ್ಪತಿ. ಓಕೆ, ಲಾಭ ಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ, ರಾಶಿಯಿಂದ ಲಾಭ ಸ್ಥಾನದಲ್ಲಿದ್ದಾನೆ. ಪರವಾಗಿಲ್ಲ, ಇರ್ತದೆ ಇರಿಟೇಷನ್, ನಾನು ಇಲ್ಲ ಅಂತ ಹೇಳಲ್ಲ. ಈಗ ಆತ ವಕ್ರಿಯಾಗಿದ್ದಾನೆ, ಇನ್ನು 4ನೇ ತಾರೀಕು ಮಾರ್ಗಿ ಆಗ್ತಾನೆ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಇಚ್ಛಿತ ಕೆಲಸ ಕಾರ್ಯಗಳು ನೆರವೇರುವಂಥದ್ದು, ನಿಮ್ಮ ಇಚ್ಛೆಗಳು ಪೂರೈಕೆ ಆಗುವಂಥದ್ದು, ಸ್ಯಾಲ್ರಿಯಲ್ಲಿ ಏನಾದ್ರು ತೊಂದರೆ ಇದೆ ಅದು ಫುಲ್ಫಿಲ್ಮೆಂಟ್ ಆಗುವಂಥದ್ದು, ಎಲ್ಲಿಂದಲೂ ಲಾಭ ಬರ್ಲಿಕ್ಕೆ ಉಂಟು, ಯಾವುದೋ ಒಂದು ಕೆಲಸ ಮಾಡಿಕೊಟ್ಟಿದ್ದೀರಾ ಇನ್ನೂ ಹಣ ಬಂದಿಲ್ಲ, ಆ ಹಣಕಾಸು ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಗುರು ಬಂದು ಭಾಗ್ಯಾಧಿಪತಿಯಾಗಿ ಆತ ರಾಶಿಗೆ 11ನೇ ಮನೆಯಲ್ಲಿದ್ದಾನೆ. ಆನಂತರ ಷಷ್ಠಾಧಿಪತಿಯಾಗಿ ಆತ 11ನೇ ಮನೆ. ಅದರ ಅರ್ಥ ಏನು, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿರಿಯ ವ್ಯಕ್ತಿಗಳು, ಅಜ್ಜ ಅಜ್ಜಿ, ತಂದೆ ತಾಯಿ ಕೂಡ ಹಿರಿಯರಾಗಿದ್ದಾರೆ, ವಯಸ್ಸಾಗಿದೆ ಅಂದಾಗ ಅವರ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಅದನ್ನ ಮಾಡಿದಾಗ ಕೂಡ ಏನಾಗುತ್ತೆ, ನಿಮ್ಮ ಇಚ್ಛೆಗಳು ಮತ್ತೆ ಪೂರೈಕೆ ಆಗ್ಲಿಕ್ಕೆ ಶುರು ಆಗ್ತವೆ. ಅಂದ್ರೆ ನಿಮ್ಮ ವಿಶ್ ಏನುಂಟು ಅದು ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಪರವಾಗಿಲ್ಲ. ಓಕೆ, ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಏನ್ ಗೊತ್ತಾ, ಗುರು ಲಾಭ ಸ್ಥಾನದಲ್ಲಿದ್ದಾನೆ, ಆನಂತರ ವೃಷಭ ರಾಶಿಯಲ್ಲಿ ಇದ್ದಾನೆ. ವೃಷಭ ರಾಶಿ ರಿಲೇಟೆಡ್ ಟು ಮನಿ, ಹಣಕ್ಕೆ ಸಂಬಂಧಪಟ್ಟಂತೆ. ಗುರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ದೊಡ್ಡ ಮಟ್ಟಿಗೆ ಯಾರಾದ್ರೂ ಸ್ಯಾಲ್ರಿ ವಿಚಾರದಲ್ಲಿ ಹೇಳ್ತಾರೆ, ಸರ್ ನಿಮ್ಗೆ ಅಲ್ಲಿ ದೊಡ್ಡ ಮಟ್ಟಿಗೆ ಸ್ಯಾಲ್ರಿ ಸಿಗುತ್ತೆ, ಈ ಕಂಪನಿ ಇಷ್ಟು ಸ್ಯಾಲ್ರಿ ಸಿಗುತ್ತೆ, ಇದರಲ್ಲಿ ಇಷ್ಟು ಲಾಭ ಬರುತ್ತೆ, ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ನೀವು ಕೆಲಸ ಬಿಟ್ಟು ಈ ಕಡೆಗೆ ಬನ್ನಿ, ಅಥವಾ ಇಂತಹ ಕಂಪನಿ ಹೋಗಿ ಅಂತ ಯಾರಾದ್ರೂ ಹೇಳಿದ್ರೆ ಬಿ ಕೇರ್ಫುಲ್. ಯಾಕಂದ್ರೆ ಅಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಉಂಟು. ಯಾಕೆ ಮೋಸ? ಯಾಕಂದ್ರೆ ಗುರುವಿನ ಡಿಸ್ಪೋಸಿಟರ್ ಯಾರು? ಶುಕ್ರ. ಆತ ರಾಹು ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಆನಂತರ ಗುರುವಿನ ರಾಶಿಯಲ್ಲಿ ಆಲ್ರೆಡಿ ರಾಹು ಇದ್ದಾನೆ. ಅದರಿಂದಾಗಿ ಎಲ್ಲೋ ಒಂದ್ ಕಡೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಅನ್ನೋ ಆಸೆಗೆ, ಅಥವಾ ಜಾಸ್ತಿ ಲಾಭ ಸಿಗುತ್ತೆ ಅನ್ನೋ ಆಸೆಗೆ ಹೋಗಿ ನಾವು ಫ್ರಾಡ್ ಆಗ್ಬೇಕಾದಂತಹ ಅನಿವಾರ್ಯತೆ ಕೂಡ ಜಾತಕದಲ್ಲಿದೆ. ದಯವಿಟ್ಟು ಗಮನ ಕೊಡಿ. ಈಗ ಆನ್ಲೈನ್ ಫ್ರಾಡ್ ಆಗುವಂಥದ್ದೆಲ್ಲ ತೀರಾ ಜಾಸ್ತಿ ಇದೆ. ತೀರಾ ಲಾಭದ ಆಸೆಗೆ ಹೋಗಿ ಟ್ರೇಡಿಂಗ್ ಮಾಡೋದಾಗ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ, ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ಹೇಳ್ತೇನೆ. ಮಾಡಿದ್ರೆ ತೊಂದರೆ ಆಗೋದು. ಅನ್ಯಥಾ ನಾರ್ಮಲ್ ಆಗಿ ನಿಮ್ಮ ಇಚ್ಛೆಗಳು ಪೂರೈಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. ನೀವೊಂದು ಸಣ್ಣ ರೆಮಿಡೀಸ್ ಮಾಡ್ಬೋದು. ಏನಂದ್ರೆ ರಾಹುವಿಗೆ ಸಂಬಂಧಪಟ್ಟಂತೆ
ಕಪ್ಪು ಉದ್ದು ನಿಮ್ಗೆ ಗೊತ್ತಿದೆ, ಕಪ್ಪು ಉದ್ದನ್ನ ತಂದು ಮನೆಯಲ್ಲಿ ಇಟ್ಕೊಳ್ಳಿ. ಶನಿವಾರ ದಿನ 400 ಗ್ರಾಂ ಕಪ್ಪು ಉದ್ದನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಅದನ್ನ ಯಾರಿಗಾದ್ರೂ ದಾನ ಮಾಡಿ, ದೇವಸ್ಥಾನದಲ್ಲಿ ಇಟ್ಟು ಬನ್ನಿ, ಅಥವಾ ನೀರಿದ್ರೆ ನೀರಲ್ಲಿ ಹರಿಯ ಬಿಡಿ. ಅದು ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಇದನ್ನ ಶನಿವಾರ ದಿವಸ 4 ಶನಿವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ನಮ್ಮ ಕರ್ಕಾಟಕ ರಾಶಿಯವರಿಗೆ ಅದೇನು ಫ್ರಾಡ್ ಆಗ್ಬೇಕು, ತೊಂದರೆ ಆಗ್ಬೇಕು, ಸಮಸ್ಯೆ ಆಗ್ಬೇಕು, ಸೊ ಮೇ ಬಿ ಅದು ಆಗದೆ ಹೋಗುವಂತ ಸಾಧ್ಯತೆಗಳೇ ತೀರಾ ಜಾಸ್ತಿ. ಒಳ್ಳೇದಂತೂ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ. ಸಿಂಹರಾಶಿಯವ್ರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಗ್ರಹ ಬಂದು ಬುಧ ಮಹಾರಾಜ. ಓಕೆ, ರಾಜ್ಕುಮಾರ ಬುಧ ಈ ಜಾತಕದಲ್ಲಿ 6ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ, 6th ಹೌಸ್ ಅಲ್ಲಿ ಇದ್ದಾನೆ. ಓಕೆ, ಬುಧ ಈ ಜಾತಕಕ್ಕೆ ಧನಾಧಿಪತಿ, ಲಾಭಾಧಿಪತಿ. ಬುಧನ ರಾಶಿಯಲ್ಲಿ ಯಾರಿದ್ದಾರೆ, ಒಬ್ಬ ಕುಜ ಇದ್ದಾನೆ, ಮತ್ತೊಬ್ಬ ಕೇತು ಇದ್ದಾನೆ ಅಲ್ವಾ. ಬುಧ 6ನೇ ಮನೆ ಬಂದೇನು, ನಿಮ್ಮ ರೋಗ ಋಣರಿಪ. ಹಾಗಾದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡಬಹುದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಓಕೆ, ಪರಿಹಾರ ಹೇಳ್ಕೊಡ್ತೇನೆ, ಪರವಾಗಿಲ್ಲ, ಬಟ್ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ಸಮಯದಲ್ಲಿ ಬುಧನ ಒಂದು ಕಂಟೆಂಟ್ಸ್ ಏನಿದೆ ಅದು ತುಂಬಾ ಸರಿ ಇಲ್ಲ. ಕೆಲವೊಮ್ಮೆ ಮಾತಿನಲ್ಲೇ ಜಗಳ, ಕಮ್ಯುನಿಕೇಶನ್ ಅಲ್ಲೇ ಜಗಳ, ವ್ಯಾಪಾರದಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಸಮಸ್ಯೆ, ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಎಲ್ಲ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಎಷ್ಟು ಕೇರ್ ತಗೊಳ್ತೀರಾ ಅಷ್ಟು ಒಳ್ಳೇದು. ಎಲ್ಲರೂ ಕೂಡ ನಿಮ್ಮ ಒಂದು ಜುಬಾನಿ, ನಿಮ್ಮ ಒಂದು ಮಾತುಗಾರಿಕೆ, ನಿಮ್ಮ ಒಂದು ಕಮ್ಯುನಿಕೇಶನ್ ಬಹಳ ಕೇರ್ಫುಲ್ ಆಗಿ ನಡೆಸಬೇಕಾದಂತಹ ಅನಿವಾರ್ಯತೆ ಸಿಂಹರಾಶಿಯವರಿಗೆ ಅಂತಲ್ಲ, ಎಲ್ರಿಗೂ ಇದೆ. ಓಕೆ, ಇಲ್ಲೇನಾಗುತ್ತೆ, ಯಾವಾಗ ಧನಾಧಿಪತಿ ಮತ್ತೆ ಲಾಭಾಧಿಪತಿ 6ನೇ ಮನೆಯಲ್ಲಿ ಬಂದ್ಬಿಟ್ಟ. 6ನೇ ಮನೆ ಅಧಿಪತಿ ಯಾರು, ಶನಿ. ಆತ ಚಂದ್ರನ್ ಜೊತೆಗಿದ್ದಾನೆ. ಶನಿ ಚಂದ್ರ ಯಾರು, ವ್ಯಯಾಧಿಪತಿ. ಹಾಗಾದ್ರೆ ಯಾರಿಗೋ ದುಡ್ಡು ಕೊಡ್ಲಿಕ್ಕಿದೆ, ಯಾರಿಗೋ ಹಣ ಕೊಡ್ಲಿಕ್ಕಿದೆ, ಅಥವಾ ನಿಮ್ಮ ಲೋನ್ EMI ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ ಯಾವುದೋ ಒಂದು ರೂಪದಲ್ಲಿ, ಅಥವಾ ಯಾರಿಗೋ ಹಣ ಕೊಡ್ಲಿಕ್ಕೆ ಉಂಟು ಅದು, ಅಥವಾ ಸಾಲದ ಹಣ. ಸೊ ಅದನ್ನ ಕೊಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನೀವೇನಾದ್ರೂ, ಯಾಕಂದ್ರೆ ಕುಜ ಮತ್ತೆ ಕೇತು ಇದ್ದಾನಲ್ವಾ, ನೀವೇನಾದ್ರೂ ರ್ಯಾಶ್ ಆಗಿ ಮಾತಾಡಿದ್ರೆ ಮೇ ಬಿ ನಿಮ್ಗೆ ಮಾನಸಿಕ ರೀತಿಯಲ್ಲಿ ಬಹಳ ಹಿಂಸೆ ಆಗುವಂತ ಸಾಧ್ಯತೆಗಳಿದೆ, ತೊಂದರೆಗಳು ಕೂಡ ಆಗ್ಬೋದು. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಎಲ್ಲೊಂದ್ ಕಡೆ ಹಣ ಕೊಡ್ಬೇಕಾದ್ರೆ ನೈಸ್ ಆಗಿ ಮಾತಾಡಿ, ನಾರ್ಮಲ್ ಆಗಿ ಮಾತಾಡಿ, ಹಾಗಂತೂ ಮಾಡಿ. ಓಕೆ, ಸ್ವಲ್ಪ ಹಣ ಇದ್ರು ಕೊಡ್ತಾರೆ ಅಂತ ಹೇಳಿ ಒಟ್ಟಾರೆ ನೋಡ್ಲಿಕ್ಕೆ ಒಂದು ಕಾಂಪ್ರಮೈಸ್ ಮಾಡುವಂತ ರೀತಿಯಲ್ಲಿ ಮಾತಾಡಿ ನೀವು, ಅನ್ಯಥಾ ಸಮಸ್ಯೆ 100% ಇದೆ ಅಂತ ಇಂಡಿಕೇಶನ್. ಯಾಕಂದ್ರೆ ಏನಾಗುತ್ತೆ, ನಿಮ್ಮ ರಾಶಿಯಾಧಿಪತಿ ಕೂಡ 6ನೇ ಮನೆಯಲ್ಲಿ ಇದ್ದಾನೆ ಅಲ್ವಾ. ಹಾಗಾದ್ರೆ ನಿಮ್ಗೆ ಎಲ್ಲೊಂದ್ ಕಡೆ ಏಟು ಬೀಳ್ಬೋದು, ತೊಂದರೆ ಆಗ್ಬೋದು, ಸಮಸ್ಯೆ ಆಗ್ಬೋದು, ಅಥವಾ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮಾನ ಮರ್ಯಾದೆ ಕೂಡ ತೊಂದರೆಗಳು ಬರ್ಬೋದು. ಬಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ 6ನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ಹೋರಾಟ ಅಂತೂ ಇರುತ್ತೆ, ಹೋರಾಟ ಅಂತೂ ಮಾಡ್ತೀರಾ ಅಲ್ವಾ, ಹೋರಾಟ ಅಂತೂ ಮಾಡಿಯೇ ಮಾಡ್ತೀರಾ ಅಲ್ವಾ. ಏನೋ ಒಂದು ಗೆಲ್ಲಿಕ್ಕೆ ಬೇಕಾಗಿ ನೋಡ, ಭಗವಂತನ ಒಂದು ದಯ ಇದ್ರೆ ಅದಂತೂ ಚೆನ್ನಾಗಿ ವರ್ಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಒಂದು ಸಣ್ಣ ರೆಮಿಡಿ ಏನ್ ಮಾಡ್ಬೇಕು, ನೀವು ಏನು ಮಾಡೋದು ಬೇಡ. ಇಲ್ಲಿ ತುಂಬಾ ತೊಂದರೆ ಕೊಡುವಂತ ಪ್ಲಾನೆಟ್ಸ್ ಬಂದು ನಿಮ್ಗೆ ಕುಜ. ಓಕೆ, ಯಾಕಂದ್ರೆ ಬುಧ 6ನೇ ಮನೆಯಲ್ಲಿ ಪರವಾಗಿಲ್ಲ, ಬಟ್ ಕುಜ ಏನಿದ್ದಾನೆ ಬುಧನ ರಾಶಿಯಲ್ಲಿ ಒಳ್ಳೆ ಲಕ್ಷಣ ಅಲ್ಲ. ಬುಧನನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಮತ್ತೆ ಬುಧನಿಗೆ ತೊಂದರೆ ಕೂಡ ಕ್ರಿಯೇಟ್ ಮಾಡ್ತಾನೆ. ತೊಗರಿಬೇಳೆ ನೀವೇನ್ ಮಾಡಿ, ಮನೆಯಲ್ಲಿ ಹೇಳಿ, ಒಂದು ಮುಷ್ಟಿ ತೊಗರಿಬೇಳೆನ ಇಟ್ಟುಕೊಂಡು ನಿಮ್ಮ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಕ್ಲಾಕ್ ವಾಯ್ಸ್ ಅಲ್ಲಿ ಅದನ್ನ ಹೊರಗಡೆಗೆ, ಅಥವಾ ಎಲ್ಲಿಯಾದ್ರೂ ನೀರಿಗೆ ಹಾಕ್ಲಿಕ್ಕೆ ಹೇಳಿ, ಹೊರಗಡೆಗೆ ಹಾಕ್ಲಿಕ್ಕೆ ಹೇಳಿ, ಹಕ್ಕಿಗಳಿಗೆ ಹಾಕ್ಲಿಕ್ಕೆ ಹೇಳಿ, ಖಾಲಿ ಜಾಗದಲ್ಲಿ ಹಾಕ್ಲಿಕ್ಕೆ ಹೇಳಿ, ಯಾರು ಕಾಲು ಹಾಕದ ಜಾಗದಲ್ಲಿ ಹಾಕ್ಲಿಕ್ಕೆ ಹೇಳಿ, ಪರವಾಗಿಲ್ಲ. ಇದನ್ನ ಫೆಬ್ರವರಿ ತಿಂಗಳು ಪೂರ್ತಿ ಮಾಡ್ಕೊಳ್ಳಿ. ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು. ಆನಂತರ 2ನೇ ಮನೆಯಲ್ಲಿ ಕೇತು ಇದ್ದಾನೆ ಅಂದಾಗ ಪ್ರತಿದಿನ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು, ಯೋಗ ಮತ್ತೆ ಪ್ರಾಣಾಯಾಮ ಅತ್ಯುತ್ತಮವಾದ ಲಕ್ಷಣ. ಅಥವಾ ಇನ್ನೊಂದೇನಿದೆ, ಎಲ್ಲಿಯಾದ್ರೂ ನಾಯಿಗಳಿರ್ತಾವಲ್ಲೋ, ನಾಯಿಗಳು ಮೂಕ ಪ್ರಾಣಿಗಳಂತ ಇಟ್ಕೊಳ್ಳಿ, ಯಾವ್ದು ಕೂಡ ನಾಯಿ, ದನ ಯಾವ್ದು ಕೂಡ ಇರ್ಬೋದು, ಅವುಗಳಿಗೆ ಫೀಡ್ ಮಾಡಿಸಿ, ಯಾವುದೋ ಒಂದು ರೂಪದಲ್ಲಿ ಫೀಡ್ ಮಾಡಿಸಿ. ಅಂದ್ರೆ ಬಾಯಿ ಬಾರದಂತಹ ಮೂಕ ಪ್ರಾಣಿಗಳಿಗೆ ನೀವು ಫೀಡ್ ಮಾಡಿಸಿ ಅಂತ ಇಂಡಿಕೇಶನ್ ಇದೆ. ಇದೆರಡನ್ನ ನೀವು ಮಾಡಿದಾಗ ಬುಧನ ಒಂದು ಇಂಪ್ಯಾಕ್ಟ್ ಏನುಂಟು ಅದು ಕ್ಲಿಯರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮೇ ಬಿ ನಿಮಗೆ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಖುದ್ದು ನಿಮ್ಮ ಹೋರಾಟದಿಂದ ದೂರ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ನಮ್ಮ ಸಿಂಹ ರಾಶಿಯವರು ಇದರ ಬಗ್ಗೆ ತೀವ್ರ ಗಮನ ಕೊಡಿ ಅಂತ ಹೇಳ್ತೇನೆ. ನಿಮ್ಮ ಮಾತಿನ ಮೇಲೆ ಕೂಡ ಗಮನ ಕೊಡಿ, ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಗ್ರಹ ಬಂದು ಕುಜ, ಮಂಗಳ. ಓಕೆ, ಮಂಗಳ 10th ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಮಂಗಳ ಬಂದು ಈ ಜಾತಕಕ್ಕೆ ತೃತೀಯಾಧಿಪತಿ, ಆ ನಂತರದ ಅಷ್ಟಮಾಧಿಪತಿಯಾಗಿ ದಶಮದಲ್ಲಿದ್ದಾನೆ. ಅದು ಒಂದೇ ವಿಷಯ ಹೇಳ್ತಾ ಉಂಟು, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಯನ್ನ ಕೊಡ್ಬೇಕು ಅಂತ. ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು, ಇದ್ದ ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು ಅಂತ ಒಂದು ಇಂಡಿಕೇಶನ್. ಇದ್ದ ಕೆಲಸವನ್ನ ಖತಮ್ ಮಾಡುತ್ತೆ ಅಂತ ಇಂಡಿಕೇಶನ್. ಇದ್ದ ಕೆಲಸವನ್ನ ಅದು ಸ್ಟಾಪ್ ಮಾಡುತ್ತೆ, ಆ ನಂತರ ಬೇರೆ ಕೆಲಸಕ್ಕೆ ಹೋಗುವಂತದ್ದು ಪ್ರೇರೇಪಣೆ ಕೊಡುತ್ತೆ ಅಂದ್ರೆ ಇಂಡಿಕೇಶನ್. ಎಲ್ಲ ಸರಿ ಇದ್ರೆ ನಿಮ್ಮ ಜಾತಕವನ್ನು ತೋರಿಸಿ ಬೇಕಾದ್ರೆ ಕೆಲಸ ಚೇಂಜ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ತೃತೀಯಾಧಿಪತಿಯಾಗಿ ಬಂದಿರೋದ್ರಿಂದ ಕೆಲಸದಲ್ಲಿ ಸ್ಟೇಟಸ್ ಅನ್ನು ಬಯಸ್ತೀರಾ.
ಹೇಳ್ತೀರಾ, ನನಗೆ ಸ್ಟೇಟಸ್ ಬೇಕು, ನನಗೆ ಇಷ್ಟವರೆಗೆ ಸ್ಟೇಟಸ್ ಸಿಗ್ಲಿಲ್ಲ, ನಾನೆಲ್ಲ ಕೆಲಸ ಮಾಡಿದೆ, ಯಾರು ನನ್ನನ್ನು ಪರಿಗಣಿಸ್ತಾ ಇಲ್ಲ, ಯಾರಿಗೂ ನಾನಂದ್ರೆ ಆಗುದಿಲ್ಲ, ಅಥವಾ ನಿಮ್ಮ ಕೆಲಸ ಕಾರ್ಯಗಳು ರೆಕಗ್ನೈಸ್ ಆಗ್ತಾ ಇಲ್ಲ. ಸೊ ಈ ಒಂದು ಸಿಚುವೇಶನ್ಗೆ ನೀವು ಬಂದು ಆಲ್ರೆಡಿ ನಿಂತಿರ್ತೀರಾ. ನೀವು ಬಲೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಇರ್ಬೋದು, ನೀವು ದೊಡ್ಡ ಮಠಾಧಿಪತಿಗಳೇ ಇರ್ಬೋದು, ನೀವು ಸಾಧಾರಣ ಕೆಲಸ ಮಾಡುವವರೇ ಇರ್ಬೋದು, ನೀವೊಬ್ಬ ಪಿಯೋನೇ ಇರ್ಬೋದು, ನೀವೊಬ್ಬ ಅಧಿಕಾರಿನೇ ಇರ್ಬೋದು, ಬಟ್ ಈ ಥಾಟ್ಸ್ ಅಂತೂ ಎಲ್ಲರಲ್ಲೂ ಬಂದಿರುತ್ತೆ ಕನ್ಯಾ ರಾಶಿಯವರಲ್ಲಿ. ನಾನು ಇಷ್ಟು ಕೆಲಸ ಮಾಡ್ತೀನಪ್ಪ, ಯಾವುದೇ ಕಾರಣ ಕೂಡ ನಮಗೆ ರೆಕಗ್ನೈಸೇಷನ್ ಇಲ್ಲ, ಯಾರು ಕೂಡ ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ, ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ, ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ವಾ. ಆ ಪರಿಚಯ 8ನೇ ಮನೆ ಅಧಿಪತಿಯಾಗಿ ಆತ ಬಂದಿರುವುದರಿಂದ ಕೆಲಸವನ್ನ ಖತಮ್ ಮಾಡಿಸ್ತಾನೆ, ಬೇರೆ ರೂಟಲ್ಲಿ ಹೋಗ್ಲಿಕ್ಕೆ ಪ್ರೇರೇಪಣೆ ಕೊಡ್ತಾನೆ. ಇನ್ಯಾವುದೋ ಒಂದು ರೂಟಲ್ಲಿ ಹೋಗ್ತೀರಾ ಅಥವಾ ಕೆಲಸವನ್ನು ಚೇಂಜ್ ಮಾಡಿ ಬೇರೆ ಕಡೆಗೆ ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್. ಎಲ್ಲ ಸರಿ ಉಂಟು ನಿಮ್ಮ ಜಾತಕದಲ್ಲ ಅಂದ್ರೆ ಪರವಾಗಿಲ್ಲ. ಅದರಲ್ಲೂ ಕೂಡ ಈಗ ಕುಜ ಚೇಷ್ಟಾಬಲದಲ್ಲಿದ್ದಾನೆ, ಆನಂತರ ಆ ಪಾರ್ಟಲ್ಲಿ ಆತನಿಗೆ ಚಂದ್ರನಿಂದ ದಿಗ್ಬಲಿ ಕೂಡ ಉಂಟು. ಹಾಗಾದ್ರೆ ಕುಜ ಪವರ್ಫುಲ್ ಆಗಿದ್ದಾನೆ. ಹಾಗಾದ್ರೆ ನೀವು ಅದಕ್ಕೊಂದು ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸೋದ್ರಲ್ಲಿ ಡೌಟೇ ಇಲ್ಲ, ಖಂಡಿತ ಹೋಗ್ಬೋದು ನೀವು. ನಾನು ಬಾಕಿ ವಿಚಾರಗಳ ಬಗ್ಗೆ ಮಾತಾಡಲ್ಲ, ಬಟ್ ಆ ಸಮಯದಲ್ಲಿ ಬಂದಂತ ಪ್ಲಾನೆಟ್ಸ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಅಲ್ಲೂ ಇಲ್ಲ ಮಾತಾಡ್ಲಿಕ್ಕೆ ತುಂಬಾ ಇದೆ. ನಿಮ್ಗೆ ಆಲ್ರೆಡಿ ನಾನು ಇಯರ್ಲಿ ಪ್ರೆಡಿಕ್ಷನ್ ಮಾಡಿ ತೋರಿಸ್ತೇನೆ, ಅದರಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿದೆ. ಬಟ್ ಅಲ್ಲಿ ಏನ್ ಮಾಡ್ಬೇಕು, ಇರುವುದು ಕುಜ ತಾನೆ. ಕುಜ ತನ್ನದೇ ರೀತಿಯಲ್ಲಿ ಕೆಲಸವನ್ನ ಕೊಡಿಸ್ತಾನೆ, ತನ್ನದೇ ರೀತಿಯಲ್ಲಿ ನಿಮ್ಮನ್ನ ಪ್ರೊಸೀಡ್ ಮಾಡಿಸ್ತಾನೆ. ಸುಮ್ಮನಂತೂ ಖಂಡಿತ ಅಲ್ಲ. ಬಹಳ ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ, ಬಹಳ ಪೇಷನ್ಸ್. ಅಂದ್ರೆ ಮಾತಿನಲ್ಲಿ ಸ್ವೀಟ್ ಅನ್ನ, ಅಂದ್ರೆ ನಿಮ್ಮ ಮಾತು ಸಿಹಿಯಾಗಿರ್ಬೇಕಾಗುತ್ತೆ. ಜೋರಾಗಿ ಮಾತಾಡುದು, ನಾನ್ ಮಾಡಿದ್ರೆ ನಿಮ್ಗೇನು ಆಗುದಿಲ್ಲ, ನಾನಿಲ್ಲ, ಇದೆಲ್ಲ ಮಾತಾಡಿ ಮತ್ತೆ ಸಮಸ್ಯೆ ಆಗ್ಬೋದು. ಬಹಳ ಸ್ವೀಟ್ ಮಾತಾಡಿ, ಬಹಳ ಅವ್ರಿಗೆ ಬೇಕಾದ ಹಾಗೆ ಮಾತಾಡಿ. ಓಕೆನಾ? ಹಾಗೆ ಮಾತಾಡಿ. ಮತ್ತೆ ಎಲ್ಲಿ ಕೆಲಸ ಸಿಗುತ್ತಲ್ವ ನಿಮ್ಗೆ, ಅಲ್ಲಿ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ಕೂಡ ಪಡ್ಕೊಳ್ಳಿ. ಸೊ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ. ಇನ್ನು ಕೆಲವರಿಗೆಲ್ಲ ಥಾಟ್ಸ್ ಇರುತ್ತೆ, ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಮಾಡಬೇಕು, ದೊಡ್ಡ ಮನೆ ಮಾಡಬೇಕು, ಮೇಲೆ ಕೆಳಗೆ ಮನೆ ಮಾಡಬೇಕು, ಅದೆಲ್ಲ ಒಂದು ಥಾಟ್ಸ್ ಆಲ್ರೆಡಿ ಬಂದಿರುತ್ತೆ. ಪ್ರಯತ್ನ ಮಾಡಿದಾಗ ಎಲ್ಲವೂ ಕೂಡ ಫುಲ್ಫಿಲ್ಮೆಂಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೇನು ನೆಕ್ಸ್ಟ್ ಮೇ 15ನೇ ತಾರೀಕಿಗೆ ಗುರು ಮಹಾರಾಜ ನಿಮ್ಮ 10,000 ಪ್ರವೇಶ ಮಾಡೋದ್ರಿಂದ ಯಾರಿಗೆಲ್ಲ ಮನೆ ವಿಚಾರ ಬೇಕು, ಮನೆ ಮಾಡಬೇಕು ಅಂತ ತೀವ್ರ ಇಚ್ಛೆ ಇದೆ, ಅವರಿಗೆಲ್ಲ ಮನೆ ಆಗುವಂತ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಚಿಂತೆ ಮಾಡುವಂತಾಗುತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆನಾ? ಇದಕ್ಕೆಲ್ಲ ಪರಿಹಾರ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಬೇಕಾಗುತ್ತೆ. ಆ ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ. ಸೊ ನಮ್ಮ ಕನ್ಯಾ ರಾಶಿಯವರು ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ, ಒಳ್ಳೇದಂತೂ ಆಗಿಯೇ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ, ಛಾಯಾಗ್ರಹ. ಓಕೆ, 6ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದೇನೆ. ರಾಹು ಮಹಾರಾಜ ಶುಕ್ರನ್ ಜೊತೆಗಿದ್ದಾನೆ, ಶುಕ್ರ ಉಚ್ಚನಾಗಿದ್ದಾನೆ. ತುಲಾ ರಾಶಿಗೆ ಶುಕ್ರ ಉಚ್ಚನಾಗಿ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ, ಯಾಕಂದ್ರೆ ಆತ 6ನೇ ಮನೆಯಲ್ಲಿ ಉಚ್ಚನಾಗ್ತಾನೆ. 6ನೇ ಮನೆ ರೋಗ ಋಣ ರಿಪು, ಅಲ್ಲಿ ಶುಕ್ರನಿಗೆ ಕೆಲಸ ಇಲ್ಲ, ನೀಚ ಫಲ, ಭಾವಕ್ಕೆ ನೀಚ ಫಲ. ಓಕೆ, ಆನಂತರ ರಾಹು ಜೊತೆ ಇರುವುದರಿಂದ ಖಂಡಿತ ನಿಮ್ಮ ಹೆಲ್ತ್, ಆರೋಗ್ಯದ ಬಗ್ಗೆ ತೀವ್ರ ಗಮನ ಕೊಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಕೆಲವೆಲ್ಲ ನಮ್ಮ ಬುದ್ಧಿವಂತ ಜ್ಯೋತಿಷರೆಲ್ಲ ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ಸರ್, ಇಲ್ಲಿ ಪರಿವರ್ತನೆ ಯೋಗ ಉಂಟಲ್ವಾ ಅಂದ್ರೆ ಗುರು ಇರುವಂತ ರಾಶಿಯಾಧಿಪತಿ ಮೀನ ಅಧಿಪತಿ ಗುರು ಶುಕ್ರನ ರಾಶಿಯಲ್ಲಿ ಪರಿವರ್ತನೆಯಲ್ಲಿ ಇದ್ದಾರಲ್ವಾ, ಅದು ಹಾಗೆ ಹೀಗೆ ಪರಿವರ್ತನಾ ಯೋಗ ಇದ್ದಾಗ ಕೂಡ ಅಲ್ಲಿ ಯಾರೋ ಬಂದು ಬೆರಳು ಮಾಡುವಂತ ಇರಬಾರ್ದು, ಅದಕ್ಕೆ ಹೇಳ್ತಾರೆ ಉಂಗುಲಿ ಮಾಡುವಂತೆ, ಆ ರೀತಿ ಇರಬಾರ್ದು. ಆ ರೀತಿ ಇಲ್ಲದಿದ್ರೆ ಮಾತ್ರ ಅದು ಪರಿವರ್ತನೆ ಯೋಗ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡದೆ ನಿಮ್ಮನ್ನ ಮುಂದುವರಿಸ್ಕೊಂಡು ಹೋಗುತ್ತೆ. ಬಟ್ ಇಲ್ಲಿ ಒಬ್ಬ ಇದ್ದಾನಲ್ವಾ ನಿಮ್ಗೆ ಕಡ್ಡಿ ಆಡಿಸ್ಲಿಕ್ಕೆ, ಯಾರು ರಾಹು ಇದ್ದಾನೆ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಕಡ್ಡಿ ಆಡಿಸ್ತಾನ ಆತ, ಖಂಡಿತವಾಗಿ ಏನಾಗುತ್ತೆ ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಲಿವರ್ ಪ್ರಾಬ್ಲಮ್ ಇದೆ, ಆಲ್ರೆಡಿ ಇದೆ, ಅದೆಲ್ಲ ಎನ್ಹೆನ್ಸ್ ಆಗ್ಬೋದು, ಜಾಸ್ತಿ ಆಗ್ಬೋದು, ತೊಂದರೆ ಆಗ್ಬೋದು ಅಂತಲೇ ಒಂದು ಇಂಡಿಕೇಶನ್. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್. ನಿಮ್ಮ ಅಂದ್ರೆ ತುಲಾ ರಾಶಿಯವರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಇನ್ನೊಂದೇನಾಗುತ್ತೆ, 8ನೇ ಮನೆ ಅಧಿಪತಿ 8th ಲಾರ್ಡ್ ಆಗಿ ಆತ 6ನೇ ಮನೆಯಲ್ಲಿದ್ದಾನೆ ಶುಕ್ರ. ಅದರ ಅರ್ಥ ಏನು, 8ನೇ ಮನೆ ಅಂದ್ರೆ 8ನೇ ಮನೆ ಒಂದೇದಾಗದ್ರಲ್ಲಿ ಇನ್ಶೂರೆನ್ಸ್ ಹಣ ಕೂಡ ಇದೆ, ಇನ್ನೊಂದು ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಕೂಡ ಇದೆ, ಇನ್ನೊಂದು ನಿಮ್ಮ ಪಾರ್ಟ್ನರ್ನ ಹಣಕಾಸಿದೆ, ಇನ್ನು ನಿಮ್ಮ ಇನ್ಲಾಸ್ ಇದ್ದಾರೆ. ಸೊ ಅದಕ್ಕೆ ಶುಕ್ರನಿಗೆ ರಾಹುನ ಇಂಪ್ಯಾಕ್ಟ್ ಬಂದಿದೆ ಅಂದಾಗ ಅದರಲ್ಲಿ ಎಲ್ಲದರಲ್ಲೂ ಕೂಡ ಮೋಸ ನೋಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅಂದ್ರೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರ ಇರ್ಬೋದು, ನಿಮ್ಮ ಪಾರ್ಟ್ನರ್ನ ಹಣಕಾಸು ಇರ್ಬೋದು, ಇನ್ಲಾಸ್ ಇರ್ಬೋದು, ಅಲ್ಲಿ ಅಂದ್ರೆ ಅತ್ತೆ ಮನೆ, ಅಲ್ಲಿ ಎಲ್ಲದರಲ್ಲೂ ಕೂಡ ಮೋಸ ನೋಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಒಟ್ಟಾರೆ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ ಉಂಟು. ಈಗ ರಾಹು 6ನೇ ಮನೆಯಲ್ಲಿ ಆತ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ, ನಿಮ್ಗೆ ಬೇಕಾಗಿ ಹೋರಾಟ ಮಾಡ್ತಾನೆ, ಅದು ಓಕೆ. ಬಟ್ ಶುಕ್ರ ಇದ್ದಾನೆ ತಾನೇ, ಅಲ್ಲಿ ದುಡ್ಡಿನ ವಿಚಾರದಲ್ಲಿ ಮೋಸಗಳು ಅಥವಾ ನಿಮ್ಗೆ ಏನ್ ಪ್ರಾಸ್ಪರಿಟಿ ಬರ್ಬೇಕು ಆ ವಿಚಾರದಲ್ಲಿ ಮೋಸಗಳನ್ನ ಆತ ಮಾಡಬಲ್ಲ. ಆನಂತರ ರಾಹು ನೇರವಾಗಿ 12ನೇ ಮನೆ ನೋಡುವುದರಲ್ಲಿ ಕೇತು ಇದ್ದಾನೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ನೀವು ನೋಡಬೇಕಾದಂತಹ ಅನಿವಾರ್ಯ
ರೀತಿ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಒಂದು ಸಣ್ಣ ಪರಿಹಾರ ಜಸ್ಟ್ ಮಾಡ್ಕೊಳ್ಬೇಕು, ನೀವು ಬೇರೆ ಏನ್ ಮಾಡ್ಬೇಕಂದಿಲ್ಲ. ಈಗ 6ನೇ ಮನೆಯಲ್ಲಿ ರಾಹು ಪರವಾಗಿಲ್ಲ, ರಾಹುವನ್ನು ಬಿಟ್ಟು ಬಿಡೋಣ, ಬಟ್ ಶುಕ್ರನಿಗೆ ಪರಿಹಾರ ಮಾಡ್ಬೇಕು. ನಾನು ಹೇಳ್ತೀನಿ ಏನಂದ್ರೆ, ಸ್ವಲ್ಪ ತುಪ್ಪ, ಒಂದು 250 ಗ್ರಾಮ್ ಅಥವಾ 500 ಗ್ರಾಮ್ ತುಪ್ಪ, ಅದು ಶುದ್ಧ ತುಪ್ಪ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಅದನ್ನ ದೇವಿ ಟೆಂಪಲ್ಗೆ ದಾನ ಮಾಡಿ ಬನ್ನಿ, ಓಕೆನಾ. ಅದನ್ನು ಶುಕ್ರವಾರ ಮಾಡಿ. ಈ ಒಂದು ಫೆಬ್ರವರಿ ತಿಂಗಳ 4 ಶುಕ್ರವಾರ ಕೂಡ ನೀವು ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ. ಅವಾಗ ಏನಾಗುತ್ತೆ, ರಾಹುವಿನ ಒಂದು ಪ್ರಭಾವದಿಂದ ಶುಕ್ರ ರಿಲೀಸ್ ಆಗ್ಬಿಡ್ತಾನೆ. ಆವಾಗ ನಿಮ್ಗೆ ಏನ್ ಸಮಸ್ಯೆ ಕ್ರಿಯೇಟ್ ಆಗ್ಬೇಕು, ಮೇ ಬಿ ಕ್ರಿಯೇಟ್ ಆಗಲ್ಲ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಖಂಡಿತ ಗೆಲ್ಲುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಮ್ಮ ತುಲಾ ರಾಶಿಯವರಿಗೆ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಓಕೆ, ಶನಿ ಮಹಾರಾಜ ಈ ಜಾತಕದಲ್ಲಿ 4th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ, 4ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ, ಓಕೆನಾ. ಈಗ 4ನೇ ಮನೆಯಲ್ಲಿ ಶನಿ ಮಹಾರಾಜನಿಗೆ ಏನಿರ್ತದೆ, ಅಲ್ಲಿ ಸ್ಥಾನ ಬಲನೂ ಇಲ್ಲ, ಆನಂತರ ದಿಗ್ಬಲನೂ ಇಲ್ಲ, ಆನಂತರ ಎರಡು ಕೂಡ ಇಲ್ಲ. ಅದರಿಂದಾಗಿ ಅಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಶನಿಗೆ ಅಲ್ಲಿ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾನೆ, ಅಷ್ಟೇ ಬಲ ಆತನಿಗೆ, ಬೇರೆ ಯಾವುದೇ ಬಲ ಇಲ್ಲ. ಬಟ್ ಅದರ ಜೊತೆಗೆ ಚಂದ್ರ ಇದೆ, ಚಂದ್ರ ಬಂದು ಭಾಗ್ಯಾಧಿಪತಿ, ಚಂದ್ರನಿಗೆ ಸ್ಥಾನ ಬಲ ಇದೆ, ಆನಂತರ ಚಂದ್ರನಿಗೆ ಅಲ್ಲಿ ದಿಗ್ಬಲಿ ಇದೆ. ಅದರಿಂದಾಗಿ ಆ ಒಂದು ಚಂದ್ರ ಅಲ್ವಾ, ಈಗ ನಾನು ಗೋಚರದಿಂದ ಹೇಳುವುದರಿಂದ ನಿಮ್ಗೆ ಚಂದ್ರನನ್ನ ಹೇಳ್ಬೇಕಾಗುತ್ತೆ ಅಷ್ಟೇ, ಬೇರೇನಿಲ್ಲ. ಇಲ್ಲಾಂದ್ರೆ ನಿಮ್ಮ ಚಂದ್ರ ಇಲ್ಲಿ ಹೋಗ್ತಾ ಇದ್ದಾನೆ, ಓಕೆನಾ. ಗೋಚರದಲ್ಲಿ ಚಂದ್ರ ಇಲ್ಲಿದ್ದಾನೆ, ಈಗ ಶನಿ ಜೊತೆಗೆ ಇದ್ದಾನೆ, ನಿಮ್ಮ ಈ ಒಂದು ಫೆಬ್ರವರಿ ತಿಂಗಳ ಫೋರ್ಕಾಸ್ಟ್ಗೆ ಬೇಕಾಗಿ, ಓಕೆ. ಸೊ ಇಲ್ಲೇನಾಗುತ್ತೆ, ಮನೆ ಚೇಂಜ್ ಮಾಡಬೇಕು, ಮನೆ ಬದಲಾವಣೆ ಮಾಡಬೇಕು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಶನಿ ಇರುವುದರಿಂದ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಸೊ ಡಿಸ್ಟರ್ಬೆನ್ಸ್ ಏನಾಗುತ್ತೆ, ಪೇಪರ್ ವರ್ಕ್ ಸರಿ ಇಲ್ಲ ಅಲ್ವಾ, ಅಥವಾ ಹೋಗುವಂತ ಜಾಗಕ್ಕೆ ಮಾರ್ಗ ಸರಿ ಇಲ್ಲ, ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಹೋಗುವಂತ ಜಾಗಕ್ಕೆ ಮಾರ್ಗ ಇಲ್ಲ, ಅಥವಾ ಯಾರೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ, ಈ ಪರಿಸ್ಥಿತಿ ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ಹೇಳ್ತೀನಿ, ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ಸಾಧಾರಣ ಮಾರ್ಚ್ 29ನೇ ತಾರೀಕಿನವರೆಗೆ ವೆಯ್ಟ್ ಮಾಡಿ. ನಮ್ಮ ವೃಶ್ಚಿಕ ರಾಶಿಯವರು, ನಿಮ್ಮ ಶನಿ ಮಹಾರಾಜ ಏನ್ ಮಾಡ್ತಾನೆ, ನೇರವಾಗಿ ಶನಿ ಮಹಾರಾಜ ಏನ್ ಮಾಡ್ತಾನೆ, ಆತ ಮೀನ ರಾಶಿಗೆ ಬರ್ತಾನೆ, ಒಲೆ ರಾಶಿಯಿಂದ ಪಂಚಮದ ಶನಿ ಬರ್ತಾನೆ. ಬಟ್ ನಿಮ್ಗೆ ಮನೆ ವಿಚಾರದಲ್ಲಿ ಚೇಂಜ್ ಮಾಡೋದಕ್ಕೆ ಆತ ಹೆಲ್ಪ್ ಅಂತೂ ಮಾಡಿ ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಆಗ ಡಿಸ್ಟರ್ಬೆನ್ಸ್ ಮಕ್ಕಳ ವಿಚಾರದಲ್ಲಿ ಬರಬಹುದು, ಮನೆ ವಿಚಾರದಲ್ಲೆಲ್ಲ. ಮನೆ ವಿಚಾರದಲ್ಲಿ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾನೆ ಯಾವಾಗ ಆತ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇತ್ತು. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಮತ್ತೆ ಬಾಕಿ ವಿಚಾರಗಳು ತೊಂದರೆ ಇಲ್ಲ ಅಂತ ಹೇಳ್ತೇನೆ, ಚೆನ್ನಾಗಿರ್ತದೆ, ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಪರಿಹಾರಗಳು ಇದಕ್ಕೆ ಬೇಕಾಗಿಲ್ಲ. ಬಟ್ ಕೆಲವರಿಗೆ ಕೆಲಸ ಚೇಂಜ್ ಮಾಡ್ಬೇಕನ್ನೋ ಥಾಟ್ಸ್ ಬರುತ್ತೆ, ಅದರಲ್ಲಿ ಕೂಡ ಪ್ರೊಸೀಡ್ ಆಗ್ಬೋದು. ಬಟ್ ಎಲ್ಲವೂ ಕೂಡ ಘಟನೆ ಯಾವಾಗ ಘಟಿಸ್ತದೆ, ನಿಮ್ಗೆ ಶನಿ ಮಹಾರಾಜ ಪಂಚಮಕ್ಕೆ ಬಂದ್ರೆ, ಚಂದ್ರನಿಂದ ಪಂಚಮಕ್ಕೆ ಬಂದಾಗ ನಿಮ್ಮ 3ನೇ ಮನೆ ಮತ್ತೆ 4ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರೆ. ಅಂದ್ರೆ ಭೂಮಿ ವಿಚಾರದಲ್ಲಿ ಪೇಪರ್ ವರ್ಕ್ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ ಪ್ರಾಬ್ಲಮ್ ಇದೆ, ಅದು ಭೂಮಿನೇ ಪ್ರಾಬ್ಲಮ್ ಇದೆ, ಅಲ್ಲೇನೋ ಸಮಸ್ಯೆ ಇದೆ, ಅದನ್ನ ದೂರ ಮಾಡ್ಲಿಕ್ಕೆ ಆತ ಹೆಲ್ಪ್ ಅಂತೂ ಮಾಡ್ತಾನೆ. ಈ ಸಮಯದಲ್ಲಿ ಪಂಚಮ ಶನಿ ಬರುವಾಗ ನಿಮ್ಗೆ ಮೆಂಟಲ್ ಟಾರ್ಚರ್ ಜಾಸ್ತಿ ಇರುತ್ತೆ, ಮಕ್ಕಳ ವಿಚಾರದಲ್ಲಿ ಚಿಂತೆ ಇರ್ತದೆ, ಎಜುಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಬಟ್ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮ್ಗೆ 3 ಮತ್ತೆ 4ನೇ ಮನೆಯನ್ನ ಕ್ಲೆನ್ಸಿಂಗ್ ಆಗುವಂತದ್ದು. ಆ ಮೂಮೆಂಟ್ ಅಲ್ಲಿ ನೀವು ಮನೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ. ಈಗ ಅಲ್ಲಿ ಭಾಗ್ಯಾಧಿಪತಿ ಬಂದು ಕೂತಿದ್ದಾನೆ ಅಂದಾಗ ಖಂಡಿತ ಅದೇನು ಭೂಮಿ ವಿಚಾರಗಳು, ಮನೆ, ಅದು ಪ್ರೊಸೀಡ್ ಅಂತೂ ಆಗುತ್ತೆ. ಶನಿ ಇರುವುದರಿಂದ ಡಿಸ್ಟರ್ಬೆನ್ಸ್ ಕೂಡ ಇದೆ, ಎರಡು ಕೂಡ ಏಕಕಾಲದಲ್ಲಿ ನಡೆಯುತ್ತೆ. ಹಾಗಾದ್ರೆ ಶನಿ ಚೇಂಜ್ ಆದ ನಂತರ ಮೇ ಬಿ ಆ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಅಲ್ಲಿವರೆಗೆ ಸುಮ್ಮನೆ ಎದ್ದು ಬಿಡಿ ಅಂತ ಹೇಳ್ತೇನೆ. ಈಗ ಪರಿಹಾರ ಬೇಕಾದ್ರೆ ಆಂಜನೇಯನ ಟೆಂಪಲ್ಗೆ ಹೋಗುವುದು ಅತ್ಯುತ್ತಮವಾದ ಪರಿಹಾರ. ಪ್ರತಿ ಶನಿವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಆ ಒಂದು ಟೆಕ್ನಿಕ್ ನಿಮ್ಗೆ ಕೆಲಸ ಮಾಡುತ್ತೆ. ಅಥವಾ ನೀವು ಹನುಮಾನ್ ಚಾಲಿಸಿದ ಪಠಣೆಯನ್ನ ಪ್ರತಿದಿನ ಮಾಡೋದ್ರಿಂದ ಕೂಡ ನಿಮ್ಗೆ 4th ಹೌಸ್ ಶನಿ ಯಾವ ರೀತಿಯ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅಥವಾ ಮನೆ ಚೇಂಜ್ ಮಾಡ್ಲಿಕ್ಕೆ ಬೇಕಾಗಿ ಏನೆಲ್ಲ ಡಿಸ್ಟರ್ಬೆನ್ಸ್ ಮಾಡಿದ್ದಾನೆ, ಆ ಡಿಸ್ಟರ್ಬೆನ್ಸ್ ಇಂದ ನೀವು ಹೊರ ಬರ್ತೀರ ಅನ್ನೋ ಇಂಡಿಕೇಶನ್ ಇದೆ. ನೀವು ಮಾಡಿ ನೋಡಿ, ಖಂಡಿತ ಗೆದ್ದೇ ಗೆಲ್ತೀರಾ, ಒಳ್ಳೇದಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ. ಧನುರಾಶಿಯವರಿಗೆ ನಮ್ಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಓಕೆ, ಶುಕ್ರ ಮಹಾರಾಜ ಈ ಜಾತಕದಲ್ಲಿ 4ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದೇನೆ. ವೆರಿ ಸಿಂಪಲ್, ನಾನು ಹೆಚ್ಚಿಗೆ ಹೇಳುವುದಿಲ್ಲ. ಶುಕ್ರ ಯಾರು ಅಲ್ಲಿ ನೋಡಿ ಮೀನರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಬಟ್ ಧನುರಾಶಿಗೆ ಶುಕ್ರನಿಂದ ಒಳ್ಳೆ ಫಲಗಳನ್ನ ನೀವು ಏನು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಶುಕ್ರ ಲಾಭ ಸ್ಥಾನದಾಧಿಪತಿ, 6ನೇ ಮನೆ ಅಧಿಪತಿ, ಉಪಚಯ ಸ್ಥಾನದಾಧಿಪತಿಯಾಗಿ ಬಂದಿದ್ದಾನೆ. ಅವಾಗ ಏನಾಗುತ್ತೆ, ನೀವು 4ನೇ ಮನೆ 4th ಹೌಸ್ ಅಂದ್ರೆ ನಿಮ್ಮ ಭೂಮಿ, ಮನೆ, ವಾಹನ, ತಾಯಿ. ಓಕೆ, ಹಾಗಾಗಿ ಅದರ ವಿಚಾರದಲ್ಲಿ ನೀವು ಎಕ್ಸಾಸ್ಟ್ ಆಗ್ತೀರಂತ ಆಯ್ತು. ಪ್ರಯತ್ನ ಮಾಡಿ ಸೋತು ಹೋಗ್ತೀರಾ. ತಾಯಿ ಆರೋಗ್ಯದ ವಿಚಾರದಲ್ಲಿ ಪ್ರಯತ್ನ ಮಾಡಿ ಸೋತು ಹೋಗ್ತೀರಾ. ಮನೆ ಮಾಡೋ ವಿಚಾರದಲ್ಲಿ ಸೋತು ಹೋಗ್ತೀರಾ ಅಂತ ಒಂದು ಇಂಡಿಕೇಶನ್. ರಾಹು ಜೊತೆಗೆ ಇರುವುದರಿಂದ ಮೋಸ ಕೂಡ ಹೋಗ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್. ಅದರಿಂದಾಗಿ ಒಂದು ಪ್ರಿಕಾಷನ್ ಏನಂದ್ರೆ, ಧನುರಾಶಿಯವರಿಗೆ ಹೆಚ್ಚಿಗೆ ಏನು ಹೇಳಕ್ಕೆ ಬಯಸುವುದಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಭೂಮಿ, ಮನೆ, ವಾಹನವನ್ನ ತೆಗೆದುಕೊಳ್ಳುವಂತಹ
ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ. ಒಂದು ವೇಳೆ ಬೇಕು ಮಾಡ್ಲೇಬೇಕಪ್ಪ ಅಂದಾದ್ರೆ ನಿಮ್ಮ ಜಾತಕವನ್ನ ವಿಮರ್ಶೆಗೊಳಪಡಿಸಿ ನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಸೊ ಅದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಆನಂತರ ತಾಯಿಗೆ ಅನಾರೋಗ್ಯ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ದಯವಿಟ್ಟು ತಾಯಿಯ ವಿಚಾರದಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ನೀವು. ಕೆಲವರೆಲ್ಲ ಏನ್ ಮಾಡ್ತಾರೆ, ನಿಮ್ಮ ಮನೆಯನ್ನ ಅಡವಿಟ್ಟು, ಯಾಕಂದ್ರೆ ಫೋರ್ತ್ ಲಾರ್ಡ್ 6ನೇ ಮನೆಯಲ್ಲಿದ್ದಾನೆ. ಓಕೆ, ಮನೆಯನ್ನ ಅಡವಿಟ್ಟು ದುಡ್ಡು ಪಡ್ಕೊಳ್ಳುವುದು, ಜಾಗವನ್ನ ಅಡವಿಟ್ಟು ದುಡ್ಡು ಪಡ್ಕೊಳ್ಳೋದು ಪರವಾಗಿಲ್ಲ. ನಾನು ಹೇಳ್ತೀನಿ ಅದು ಎಲ್ಲಾದ್ರೂ ಅಂಥದ್ದನ್ನ ಮಾಡ್ಲೇಬೇಕಾದ್ರೆ ನಾನು ಹೇಳ್ತೀನಿ ಯಾವ್ದಾದ್ರು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ಗಳಲ್ಲಿ ಆ ವ್ಯವಹಾರನ ಮಾಡಿ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ಯತೆ ಏನಾಗುತ್ತೆ, ರಾಹು ಇರುವುದರಿಂದ ಮೇ ಬಿ ಮೋಸಗಳಾಗ್ಬೋದು, ಅಥವಾ ನಿಮಗೆ ಬಡ್ಡಿ ಜಾಸ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಅವ್ರು ಸತಾಯಿಸುವಂತ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ನೀವು ಪ್ರಿಕಾಷನ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು. ಪರಿಹಾರ ಏನಪ್ಪಾ ಮಾಡಬೇಕು? ಪರಿಹಾರ ಏನು ಮಾಡೋದು ಬೇಡ, ನಾನು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ. ಏನು ಪ್ರೊಸೀಡ್ ಆಗಬೇಡಿ ಫೋರ್ತ್ ಹೌಸ್ ರಿಲೇಟೆಡ್. ಅದು ಫೆಬ್ರವರಿ ತಿಂಗಳಲ್ಲಿ, ಮಾರ್ಚ್ ತಿಂಗಳ ವಿಷಯ ಬೇರೆ. ಓಕೆನಾ? ಇಷ್ಟಂತೂ ಮಾಡ್ಕೊಳ್ಳಿ, ಖಂಡಿತ ನೀವು ಗೆದ್ದೇ ಗೆಲ್ತೀರಾ, ತೊಂದರೆ ಇಲ್ಲ. ಏನಾದ್ರೂ ಹಾಗೆ ಮಾಡ್ಲೇಬೇಕೆನ್ನುವಾಗ ನಿಮ್ಮ ಜಾತಕವನ್ನು ವಿಮರ್ಶೆಗೊಳಪಡಿಸಿ ನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ. ಮಕರ ರಾಶಿಯವ್ರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಚಂದ್ರ ಮಹಾರಾಜ. ಓಕೆನಾ? ಚಂದ್ರ ಮಹಾರಾಜ 2ನೇ ಮನೆಯಲ್ಲಿದ್ದಾನೆ, ಶನಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಸಾಡೆ ಸಾತಿ ಅಲ್ವಾ, ಸಾಡೆ ಸಾತಿ 2ನೇ ಹಂತ ನಿಮ್ಗೆ ನಡೀತಾ ಉಂಟು ಆಲ್ರೆಡಿ. ಬಟ್ ಗೋಚರದಲ್ಲಿ ಚಂದ್ರನ ಜೊತೆಗೆ ಶನಿ ಬಂದ್ಬಿಟ್ಟಿದ್ದಾನೆ. ಇದರ ಅರ್ಥ ಏನಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ದುಡ್ಡಿನ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಒಂದ್ ಸಣ್ಣ ಸಣ್ಣ ಅಮೌಂಟಿಗೂ ಕೂಡ ಎಲ್ಲೋ ಒಂದ್ ಕಡೆ ಪರದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿ ಉಂಟು. ಆನಂತರ ಬಹಳ ಚಿಂತೆ ಮಾಡ್ಕೊಂಡಿರ್ತೀರ. ವಿಪರೀತ ರೀತಿಯಲ್ಲಿ ಮೆಂಟಲ್ ಟೆನ್ಷನ್ ಅನ್ನ ಮಕರ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್. ಬಟ್ ಪ್ರಯತ್ನ ಮಾಡಿದಾಗ ದುಡ್ಡು ಬರುತ್ತೆ, ಆಯ್ತಾ? ನೀವು ಚಿಂತೆ ಮಾಡ್ಬೇಕಂತ ಆಗತ್ತೆ ಇಲ್ಲ, 100% ದುಡ್ಡು ಬರುತ್ತೆ. ಇಷ್ಟವರೆಗೆ ನೀವು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಟೆನ್ಷನ್ ದೂರ ಆಗುತ್ತೆ, ದುಡ್ಡು ಬರುತ್ತೆ. ಬಟ್ ಚಿಂತೆ ಅಂತೂ ನಿಮ್ಮ ಪಾಲಿಗಂತೂ 100% ಇದ್ದೇ ಇರುತ್ತೆ. ಇನ್ನೊಂದೇನಾದ್ರೆ, ಈ ಮಕರ ರಾಶಿಯವರಿಗೆ ಚಂದ್ರ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ ಕೂಡ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ, ನಾನು ಹೇಳ್ತೀನಿ, ಬೆಳಗಿನ ಹೊತ್ತು ನೀರು ಕುಡಿಬೇಕಾದ್ರೆ, ಈಗ ಬಾಯಿ ತೊಳಿ ನೀರು ಕುಡಿಬೇಕಾದ್ರೆ ಸ್ವಲ್ಪ ಅರಶಿನವನ್ನ ನೀರಿಗೆ ಹಾಕಿ ಪ್ರತಿದಿನ ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುತ್ತೆ. ಆನಂತರ ಎಲ್ಲೊಂದ್ ಕಡೆ ಸಾಯಿಬಾಬಾ ಟೆಂಪಲ್ ಇರ್ಬೋದು, ರಾಘವೇಂದ್ರ ಸ್ವಾಮಿ ಟೆಂಪಲ್ ಇರ್ಬೋದು, ಪ್ರತಿ ಗುರುವಾರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಎಷ್ಟು ಗುರುವಿನ ಒಂದು ಎನರ್ಜಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಷ್ಟೇ ವೇಗದಲ್ಲಿ ಚಂದ್ರ ಕಂಟ್ರೋಲ್ ಆಗ್ತಾನೆ. ಸೊ ಚಂದ್ರ ಕಂಟ್ರೋಲ್ ಆದ್ರೆ ಪರವಾಗಿಲ್ಲ, ನೀವು ಲೈಫಲ್ಲಿ ಎಲ್ಲಾ ವಿಧದಲ್ಲಿ ಕೂಡ, ಎಲ್ಲಾ ಸ್ತರದಲ್ಲಿ ಕೂಡ ನೀವು ಗೆಲ್ಲೋಕೆ ಶುರು ಮಾಡ್ತೀರಾ. ಇಲ್ಲಾಂದ್ರೆ ನಿಮ್ಗೆ ಮೆಂಟಲ್ ಟಾರ್ಚರ್ ಇರುತ್ತಲ್ವಾ, ಅಥವಾ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ವಿಷಯ ಅಲ್ವಾ. ಯಾಕಂದ್ರೆ ಈಗ ನಿಮ್ಗೆ ಏನಾಗುತ್ತೆ, ಈಗ ಮಕರ ರಾಶಿಯವರಿಗೆ ಸಾಡೆ ಸಾತಿ 3ನೇ ಹಂತ ಕೊನೆ ಹಂತ ನಡೀತೊಂಡು ನೆಕ್ಸ್ಟ್ ಅವ್ರಿಗೆ ಸಾಡೆ ಸಾತಿ ಅಲ್ಲಿ ಮುಗಿದು ಹೋಗುತ್ತೆ ಈಗ ನಮ್ಗೆ ನಿಮಿತ್ತಗಳ ಪ್ರಕಾರ ಚಂದ್ರ ಮಹಾರಾಜ ಪ್ರಕಟ ಆಗಿಬಿಟ್ಟಿದ್ದಾನೆ. ಗೋಚರದಲ್ಲಿ ಚಂದ್ರ ಅಲ್ಲಿನೇ ಹೋಗ್ತಾ ಇದ್ದಾನೆ. ಅಂದ್ರೆ ನಾನು 1ನೇ ತಾರೀಕಿನ ಕುಂಡಲಿ ಹಾಕಿದ ಗೋಚರ ಅಂದ್ರೆ 2ನೇ ಮನೆ, ಅಂದ್ರೆ ಹಣಕಾಸು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಕಾಮ್ ಆಗಿರಿ, ಕೂಲ್ ಆಗಿರಿ, ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ. ಆನಂತರ ಇನ್ನೂ ಬೇಕಾದ್ರೆ ನೀವು ಎಲ್ಲಾದ್ರೂ ಅಶ್ವತ್ಥದ ಮರ ಇರುತ್ತೆ, ಅಶ್ವತ್ಥದ ಮರದ ಕಟ್ಟೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅಲ್ಲಿ ದೀಪ ಹಚ್ಚಿ ಬನ್ನಿ ಅಂತ ಹೇಳ್ತೇನೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ, ಅಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ಈಗ ಕೂಡ ಏನಾಗುತ್ತೆ, ಚಂದ್ರ ಬ್ಯಾಲೆನ್ಸ್ ಸ್ಟೇಜ್ಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಎಷ್ಟು ಗುರು ಬಲ ಪಡ್ಕೊಳ್ತಾರೆ, ಚಂದ್ರ ಕೂಡ ಅಷ್ಟೇ ರೀತಿಯಲ್ಲಿ ಆತ ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗ್ತಾನೆ. ಒಂದು ವೇಳೆ ಜಾತಕದಲ್ಲಿ ಚಂದ್ರನೇ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ. ಮಕರ ರಾಶಿಯವರಂತೂ ಅಥವಾ ಮಕರ ಲಗ್ನದವರು ಯಾರೇ ಇದ್ರು ಕೂಡ ಅಥವಾ ಇದನ್ನ ಮಾಡ್ಲೇಬೇಕಾದಂತಹ ಅನಿವಾರ್ಯತೆ ಉಂಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ನೀವು ಖಂಡಿತ ಗೆದ್ದೇ ಗೆಲ್ತೀರಾ. ಬೇರೆ ಏನ್ ಮಾಡ್ಬೇಕಂದ್ರೆ, ಕಾಮ್ ಆಗಿರಿ, ಕೂಲ್ ಆಗಿರಿ, ಎಲ್ಲಾ ಕೆಲಸ ನಡೀಲಿಕ್ಕೆ ಶುರು ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ದುಡ್ಡಿನ ವಿಚಾರದಲ್ಲಿ ದುಡ್ಡು ಬರುತ್ತೆ, ನಿಮ್ಗೆ ಇಲ್ಲ ಅಂತ ಇಲ್ಲ, ಬಟ್ ಮೆಂಟಲ್ ಟಾರ್ಚರ್ ಅನ್ನ ಕೊಟ್ಟು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಛಾಯಾಗ್ರಹ ಕೇತು. 8ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಓಕೆನಾ? ಸ್ವಲ್ಪ ಗುಪ್ತ ರೀತಿಯ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಕೆಲವರಲ್ಲಿ ಇರ್ತದಲ್ವಾ, ಮಾಟ ಮಂತ್ರ ಯಂತ್ರ ತಂತ್ರ ಯಾರೋ ಪ್ರಯೋಗ ಮಾಡಿದ್ರು, ಅಂತ ಪರಿಸ್ಥಿತಿ ಮೇ ಬಿ ನಿಮ್ಗೆ ಆಗುವಂತ ಸಾಧ್ಯತೆಗಳು, ಅದನ್ನ ಎದುರಿಸಬೇಕಾದಂತ ಅನಿವಾರ್ಯತೆಗಳು ಕೆಲವೊಂದು ಬಾರಿ ಬರ್ಬೋದು ಅಂತ ಹೇಳ್ತೇನೆ. ಅದು ಫೆಬ್ರವರಿ ತಿಂಗಳಲ್ಲಿ ಬಹಳ ಜಾಗರೂಕರಾಗಿರಿ. ನಾನು ಹೇಳ್ತೀನಿ, ಯಾರ ಬಗ್ಗೆನೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಯಾರ್ದು ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ಲಾಸ್ ಯಾರಿದ್ದಾರೆ ಅವ್ರ ಜೊತೆಗೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಆ ಕುಟುಂಬದಲ್ಲಿನೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಪ್ರಿಕಾಷನ್ ತಗೊಳ್ಬಹುದು ಈ ರೀತಿಯಾಗಿ. ಆನಂತರ ಕೇತು ಬಂದಿರೋದ್ರಿಂದ ದುಡ್ಡು. ಓಕೆ, ದುಡ್ಡು ಅಂದ್ರೆ ಅದು ಸಾಲ. ಹಾಗಾದ್ರೆ ಸಾಲದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬಹಳ
ಗೌಪ್ಯ ರೀತಿಯಲ್ಲಿ ಚಿಂತೆ ಮಾಡ್ಕೊಂಡಿರ್ತೀರ ಅಂತ ಆಯ್ತು. ಓಕೆ, ತುಂಬಾ ಚಿಂತೆ ಮಾಡ್ಕೊಂಡಿರ್ತೀರ, ಸಾಲ ಕಟ್ಟಬೇಕು, ಕ್ರೆಡಿಟ್ ಕಾರ್ಡ್ಗೆ ಹಣ ಹಾಕಬೇಕು, ಇನ್ಯಾವುದು EMI ಕಟ್ಟಬೇಕು, ಅದರ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳು ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇದೆಲ್ಲ ಸ್ವಲ್ಪ ಟೆಂಪರರಿ ಆಗಿ ಇರುತ್ತೆ, ನಿಮ್ಗೆ ಮುಂದೆ ಹೋದಾಗೆಲ್ಲ ಸರಿ ಆಗುತ್ತೆ, ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ. ಯಾಕಂದ್ರೆ ಮುಂದೆ ಹೋದಾಗ ಏನಾಗುತ್ತೆ, ನಿಮ್ಗೆ ಸಾಧಾರಣ ಕೇತು ಮಹಾರಾಜ ಮೇ 18ಕ್ಕೆ ಆತ ಪ್ಲೇಸ್ ಚೇಂಜ್ ಮಾಡ್ತಾನೆ, 8ನೇ ಮನೆಯಿಂದ 7ನೇ ಮನೆಗೆ ಬರ್ತಾನೆ. ಅವಾಗ ವಿಷಯದಲ್ಲಿ ಬದಲಾವಣೆಗಳು ಬರ್ಲಿಕ್ಕೆ ಶುರುವಾಗುತ್ತೆ, ಚಿಂತೆ ಇಲ್ಲ. ಆದ್ರೆ ಈ ಮೂಮೆಂಟ್ ಅಲ್ಲಿ ಮಾತ್ರ ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ಅದು ಬರ್ತಾ ಇಲ್ಲ, ಆ ಚಿಂತೆ ಕೂಡ, ಹಿರಿಯರ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ಚಿಂತೆ ಕೂಡ, ನಿಮ್ಮ ಅತ್ತೆ ಮನೆಯ ವಿಚಾರದಲ್ಲಿ ಚಿಂತೆ ಕೂಡ, ನಿಮ್ಮ ಅತ್ತೆ ಮನೆಯಲ್ಲಿ ನೀವು ಡೆತ್ ಅನ್ನ ನೋಡಿರುವುದು ಕೂಡ, ಆನಂತರ ಹಣಕಾಸು ಯಾರಿಗೋ ಕೊಟ್ಟು ಇನ್ನೇನೋ ಬರುತ್ತಾ ಇಲ್ವೋ ಏನೋ ದೊಡ್ಡ ಮಟ್ಟಿ ಚಿಂತೆ ಮಾಡ್ಕೊಂಡಿರೋದು ಕೂಡ, ಅದರ ಜೊತೆಗೆ EMI ಕಟ್ಲಿಕ್ಕೆ ಆಗದೆ ಎಲ್ಲೋ ಒಂದ್ ಕಡೆ ಪರಿತಪಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಿದೆ. ಅದಕ್ಕೋಸ್ಕರ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬಹಳಷ್ಟು ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಓಕೆ, ಆನಂತರ ಏನಾಗುತ್ತೆ ಗೊತ್ತಾ ನಿಮ್ಗೆ, ಇದರ ಡಿಸ್ಪೋಸಿಟರ್ ಯಾರು ಬುಧ, ಆತ 12th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾರೆ, 12ನೇ. ಅಥವಾ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಿ. ಯಾಕಂದ್ರೆ ಜ್ವರ ಕಾಡುವಂತ ಸಾಧ್ಯತೆಗಳು, ಕೆಮ್ಮು ಮತ್ತೆ ಜ್ವರ ನಿಮ್ಮನ್ನ ಬಹಳಷ್ಟು ಬಾಧಿಸಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಕೇತುವನ್ನ ಸರಿಪಡಿಸಲಿಕ್ಕೆ ಏಕೈಕ ಉಪಾಯ ಅದು ಬಾಯಿ ಬಾರದಂತಹ ಪ್ರಾಣಿಗಳಿಗೆ ಫೀಡ್ ಮಾಡಿಸುವಂಥದ್ದು ಅತ್ಯುತ್ತಮವಾದ ಉಪಾಯ. ಅಥವಾ ಇದನ್ನ ನೀವು ಖಂಡಿತ ಮಾಡಬಹುದು, ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ನಿಮ್ಮ ಪಾಲಿ ಕ್ರಿಯೇಟ್ ಆಗಿದೆ. ನಾಯಿ ಇದ್ರೆ ತುಂಬಾನೇ ಚೆನ್ನಾಗಿರ್ತದೆ, ನಾಯಿಗೆ ಫೀಡ್ ಮಾಡಿಸಿ ಅಂತ ಹೇಳ್ತೇನೆ. ಕುಂಭರಾಶಿಯವರು, ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ಮಂಗಮಾಯ ಆಗ್ಲಿಕ್ಕೆ ಶುರುವಾಗುತ್ತೆ. ಅದನ್ನ ಮಾತ್ರ ಕಂಟಿನ್ಯೂ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು, ದಯವಿಟ್ಟು ಮಾಡಿ ಅಂತ ಹೇಳ್ತೇನೆ. ನಾಯಿಗೆ ಏನಾದ್ರೂ ನಿಮ್ಮಿಂದ ತೆಗೆದುಕೊಡ್ಲಿಕ್ಕೆ ಆಗುತ್ತೆ, ಬಟ್ ಎಂಜಲ್ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಒಳ್ಳೇದನ್ನೇ ನಾಯಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಇನ್ನು ಯಾವಾಗ ಡ್ರೈವಿಂಗ್ ಮಾಡ್ತೀರಾ ಅಥವಾ ದೂರ ಹೋಗ್ತೀರಾ, ಬಿ ಕೇರ್ಫುಲ್. ಸ್ವಲ್ಪ ಆಕ್ಸಿಡೆಂಟ್ ಆಗುವಂತ ಯೋಗ, ಕೆಳಗೆ ಬೀಳುವಂತ ಯೋಗ, ಕಾಲಿಗೆ ಅಥವಾ ಹೊಟ್ಟೆಗೆ ಸಂಬಂಧ ತೊಂದರೆಗಳನ್ನ ಅನುಭವಿಸುವಂತ ಯೋಗನೂ ನಿಮ್ಮ ಪಾಲಿಗೆ ಇದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ನಾನು ಹೇಳಿದ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಕೇತುವಿನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ನಮ್ಮ ಕುಂಭರಾಶಿಯವರಿಗೆ ಅರ್ಥ ಮಾಡ್ಕೊಳ್ಳಿ, ಗೆದ್ದು ಬಿಡ್ತೀರಾ. ಕೊನೆಯದಾಗಿ ಬಂದ್ಬೇಡ ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ ಇಲ್ಲಿ ರಾಶಿಯಲ್ಲೇ ಇದ್ದಾನೆ. ರಾಶಿಯಲ್ಲೇ ಇದ್ದುಕೊಂಡು ನಿಮ್ಗೆ ರಾಶಿಯ ರಿಸಲ್ಟ್ ಕೊಡ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಏನಂದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಆನಂತರ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ರಾಹು ಏನ್ ಮಾಡ್ತಾನೆ, ನೇರವಾಗಿ 7th ಹೌಸ್ ಅನ್ನು ವೀಕ್ಷಣೆ ಮಾಡ್ತಾನೆ. ಇದು ಒಂದನೇ ವಿಚಾರ. ಎರಡನೇದಾಗಿ ಶುಕ್ರ ಇದ್ದಾನೆ, ಶುಕ್ರ ಬಂದು ಕಳತ್ರಕಾರಕ, ಅಷ್ಟಮಾಧಿಪತಿ ಕೂಡ. ಅದರಿಂದಾಗಿ ಮ್ಯಾರಿಡ್ ಲೈಫ್ ಅಲ್ಲಿ ಮ್ಯಾರೇಜ್ ಆದವರಿಗೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಹೊಸತಾಗಿ ಮ್ಯಾರೇಜ್ ಆಗುವವರಿಗೆ ಮೋಸ ಆಗುವಂಥದ್ದು, ಅಥವಾ ಎಲ್ಲೊಂದ್ ಕಡೆ ಎಂಗೇಜ್ಮೆಂಟ್ ಆಗಿ ಡಿಸ್ಕನೆಕ್ಟ್ ಆಗುವಂಥದ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರಿಗೆಲ್ಲ ಮ್ಯಾರೇಜ್ನ ಒಂದು ವಯಸ್ಸು ಬಂದು ನಿಂತಿದೆ, ಮ್ಯಾರೇಜ್ ಆಗ್ಲಿಕ್ಕೆ ಹೊರಡ್ತಾ ಇದ್ದೀರಾ, ಸೊ ನಾನು ಹೇಳ್ತೀನಿ, ಯಾರನ್ನ ನೋಡ್ತೀರಾ ಅವರ ಪೂರ್ವಾಪರಗಳನ್ನ ತಿಳಿದುಕೊಂಡೇ ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಆನಂತರ ನಿಮ್ಮ ಶುಕ್ರ ಬಂದು ಆತ 8th ಲಾರ್ಡ್, ಆನಂತರ ಆತ 3rd ಲಾರ್ಡ್. ಹಾಗಾದ್ರೆ ಆತ ರಾಶಿಯಲ್ಲೇ ಇದ್ದಾನೆ. ಈ ಪಾರ್ಟ್ ಅಲ್ಲಿ ರಾಹು ಜೊತೆಗೆ ಆತ ಕೂಡ ಆಕ್ಟಿವೇಟ್ ಆಗಿಬಿಡ್ತಾನೆ, ಶುಕ್ರ. ಸೊ ಇಲ್ಲಿ ಬಹಳ ಮುಖ್ಯವಾಗಿರುವ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಆಲ್ಮೋಸ್ಟ್ ಯಾವಾಗ ಗುರು ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ, ಮೇ ಬಿ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯ ಅಂತೂ ಉಂಟು. ಬಟ್ ಯಾರಿಗೆಲ್ಲ ಈಗ ವಯಸ್ಸಾಗಿದೆ, ಸ್ವಲ್ಪ ಅಲ್ವಾ, ನಿವೃತ್ತರಾಗಿದ್ದಾರೆ, ಅವ್ರಿಗೆಲ್ಲ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು ಹೆಲ್ತ್ ರಿಲೇಟೆಡ್. ಅವ್ರಿಗೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸುವಂತಹ ಅಗತ್ಯ ನಿಮ್ಮಲ್ಲಿಗಂತೂ ಖಂಡಿತ ಉಂಟು. ಇಷ್ಟು ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ. ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಆವಾಗೂ ಕೂಡ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ರಾಹು ಬಂದಾಗ ತಂದೆಗೆ ತೊಂದರೆನೇ ಅದು ಅಲ್ವಾ. ಯಾಕಂದ್ರೆ ರಾಹು ಏನ್ ಮಾಡ್ತಾನೆ, ನೇರವಾಗಿ ಸೂರ್ಯ ಎಲ್ಲಿದ್ದಾನಲ್ಲಿ ಗ್ರಹಣ ತಾಗಿಸ್ತಾನೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಆಕ್ಟಿವೇಶನ್ ರಾಹುನೇ ಆಗಿರುವುದರಿಂದ ತಂದೆಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಉಂಟು. ಒಂದಷ್ಟು ಪ್ರಿಕಾಷನ್ ಕೊಟ್ಟಿದ್ದೇನೆ, ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಪರಿಹಾರ ಏನ್ ಮಾಡ್ಬೇಕು, ರಾಹುಗೆ ಏನಪ್ಪ ಪರಿಹಾರ ಮಾಡ್ತೀರಾ? ರಾಹುಗೆ ಬೇಕಾಗಿ ನೀವೇನ್ ಮಾಡ್ಬೋದು, ಪ್ರತಿ ಶನಿವಾರ ದಿವಸ ಒಂದು 1/4 kg ಅಥವಾ ಅರ್ಧ kg ಟೀ ಪೌಡರ್ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿಬಿಡಿ. ಓಕೆನಾ, ಅರ್ಥ ಆಯ್ತಾ? 1/4 kg ಅಥವಾ ಅರ್ಧ kg ಟೀ ಪೌಡರ್ನ, ಒಳ್ಳೆ ಕ್ವಾಲಿಟಿ ಟೀ ಪೌಡರ್ ಇಟ್ಕೊಳ್ಳಿ, ಸುಮ್ಮನೆ ಏನೇನೋ ಇಟ್ಕೊಳ್ಳಿ, ಮರದ ಹುಡಿ ಏನು ಕೊಡಬೇಡಿ ಅವ್ರಿಗೆ. ಒಳ್ಳೆ ಕ್ವಾಲಿಟಿ ಟೀ ಪೌಡರ್ನ ನಿಮ್ಮ ಕೈಯಿಂದ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ, ರಾಹುನೆಲ್ಲ ನೆಗೆಟಿವ್ ಹೋಗ್ಬೇಕಂತ ಹೇಳಿ ಯಾರಿಗಾದ್ರೂ ಕೊಟ್ಟು ಬಿಡಿ. ಅಥವಾ ಟೀ ಮಾಡುವಂತಹ ಯಾವ್ದಾದ್ರು ಹೋಟೆಲ್ಗಾದ್ರೂ ಕೊಟ್ಟು ಬಿಡಿ, ಅವ್ರು ಟೀ ಮಾಡಿ ಎಲ್ರಿಗೂ ಹಂಚಿದರೆ ರಾಹುವಿನ ಒಂದು ದುಷ್ಪರಿಣಾಮ ಏನುಂಟು ಅಲ್ಲಿಂದ ಡೌನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಚಿಂತೆ ಮಾಡ್ಬೇಕಂತ ಆಗತ್ತೆ ಇಲ್ಲ. ಆದ್ರೂ ಕೂಡ ಪ್ರಿಕಾಷನ್ ಬೇಕೇ ಬೇಕು ಎಲ್ಲದಕ್ಕೂ ಕೂಡ ಅಲ್ವಾ. ಆ ಪ್ರಿಕಾಷನ್ ಇಲ್ಲದೆ, ಅಂದ್ರೆ ಮುಂಜಾಗ್ರತೆ ಇಲ್ಲದೆ ಮುಂದುವರೆದು ಕಷ್ಟ ಆಗುತ್ತೆ, ಅಷ್ಟಂತೂ ಬೇಕೇ ಬೇಕು. ಮತ್ತೆ ಈ ಸಣ್ಣ ಒಂದು ಪರಿಹಾರ ಮಾಡಿಕೊಂಡಾಗ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಒಂದು ಸಮಸ್ಯೆ ಕಾಡಬೇಕು, ಮೇ ಬಿ ಅದರಿಂದ ರಿಲೀಫ್ ಅಂತೂ ಸಿಕ್ಕೇ ಸಿಗುತ್ತೆ, ನೀವು ಗೆದ್ದೇ ಗೆಲ್ತೀರಾ.
ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮೇಷದಿಂದ ಮೀನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ. ಮೊದಲೇ ಮತ್ತೊಮ್ಮೆ ಹೇಳ್ತೇನೆ, ಇದು ಫೈನಲ್ ಪ್ರಿಡಿಕ್ಷನ್ ಅಂತ ಖಂಡಿತ ಅಲ್ಲ. ದಯವಿಟ್ಟು ನಿಮ್ಗೆ ಏನಾದ್ರು ದೊಡ್ಡ ಮಟ್ಟಿಗೆ ಏನೋ ಕೆಲಸ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಇದು ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ಅದರಲ್ಲಿ ವಿಮರ್ಶೆಯನ್ನ ಪಡ್ಕೊಂಡು ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ದಶಾಭುಕ್ತಿಯನ್ನ ಸಪೋರ್ಟ್ ಮಾಡ್ತಾ ಉಂಟಾ ಇಲ್ವೋ ಅದನ್ನು ನೋಡ್ಕೊಂಡು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅನ್ಯಥಾ ತೊಂದರೆಗೆ ಸಿಕ್ಕಾಕೊಳ್ಬೇಡಿ ಅಂತ ಹೇಳ್ತೇನೆ. ಇಲ್ಲಿ ಪ್ರಿಕಾಷನ್ ಕೂಡ ಹೇಳಿದ್ದೇನೆ, ಪರಿಹಾರ ಕೂಡ ಹೇಳಿದ್ದೇನೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಗೆದ್ದೇ ಗೆಲ್ತೀರಾ, ತುಂಬಾನೇ ಚೆನ್ನಾಗಿರ್ತೀರಾ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವರ ಜೊತೆಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತೇನೆ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಪ್ಪ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.